ನಮಸ್ಕಾರ. ಎಜೆ ಹಾಸ್ಪಿಟಲ್ ಪ್ರೆಸೆಂಟ್ಸ್ ಆರೋಗ್ಯ ಬಂಧು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲಡ್ಕ. A happy tomorrow begins with a healthy today. AJ Hospital, Mangalore, bringing quality comprehensive healthcare to our patrons under one roof. With 24/7 services of emergency care, laboratory services and radiology department, we are constant partners in your healthcare journey. As medical and surgical leaders, we undertake a wide variety of treatment from trauma care, rehabilitation to cosmetic surgeries, from cancer care to cardiovascular care, and from nephrology to gastroenterology. Modern diagnostic technology like PET-CT enable the early treatment of cancer, heart, kidney and brain diseases, while state-of-the-art treatment technology like robotic surgery is critical in delivering precision and high standards of healthcare. AJ Hospital, Mangalore, your trusted healthcare partner, always. ಸೊ ಅಭಿಮತ ವಾಹಿನಿ ಮತ್ತು ಎಜೆ ಆಸ್ಪತ್ರೆ ಪ್ರಸ್ತುತಪಡಿಸುವಂತಹ ನೂತನ ಕಾರ್ಯಕ್ರಮ ಆರೋಗ್ಯ ಬಂಧು. ಈ ಒಂದು ಕಾರ್ಯಕ್ರಮ ಪ್ರತಿ ವಾರ ಪ್ರತಿ ಹೊಸತಾದಂತಹ ವಿಷಯಗಳೊಂದಿಗೆ ನಾವು ನಿಮ್ಮನ್ನ ಭೇಟಿಯಾಗಲಿಕ್ಕೆ ಬರ್ತಾ ಇದ್ದೇವೆ. ಇವತ್ತು ಮೊದಲನೇ ಸಂಚಿಕೆಯಲ್ಲಿ ಮೂತ್ರಪಿಂಡದ ಸಮಸ್ಯೆಗಳು, ಸಾಮಾನ್ಯವಾಗಿ ಜನಜೀವನ ಶೈಲಿಯಲ್ಲಿ ಕಂಡುಬರುವಂತಹ ಮೂತ್ರಪಿಂಡದ ಸಮಸ್ಯೆಗಳ ಬಗ್ಗೆ ಇಂದಿನ ದಿನ ನಾವು ಮಾತಾಡಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಲಿಕ್ಕೆ ಎಜೆ ಆಸ್ಪತ್ರೆ ಮಂಗಳೂರು ಇಲ್ಲಿನ ಖ್ಯಾತ ನೆಪ್ರೊಲಾಜಿಸ್ಟ್ ಆಗಿರುವಂತಹ ಡಾಕ್ಟರ್ ಆದಿತ್ಯ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆಯೇ ಮೂತ್ರಪಿಂಡದ ಸಮಸ್ಯೆಗಳು ಯಾತಕ್ಕಾಗಿ ಬರುತ್ತೆ ಅಂಡ್ ಬಂದ ನಂತರ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು, ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿ ಇರಬೇಕು ಅನ್ನೋಂತಹ ಎಲ್ಲಾ ವಿಷಯಗಳ ಕುರಿತು ಅವರ ಜೊತೆ ಮಾತಾಡೋಣ. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈಗ ನಾವು ಮೊದಲೇದಾಗಿ ಮೂತ್ರಪಿಂಡ ಸಮಸ್ಯೆಗಳು ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡಲಿಕ್ಕಿದ್ದೇವೆ ಡಾಕ್ಟರ್. ಸೊ ಈ ಮೂತ್ರಪಿಂಡ ಸಮಸ್ಯೆಗಳು ದೈನಂದಿನ ಜೀವನದಲ್ಲಿ ಬಹಳಷ್ಟು ಜನರಿಗೆ ಆಗ್ತಾ ಇರುತ್ತೆ. ಇದು ಸಮಸ್ಯೆಗಳು ಹೇಗೆ ಕಾಣ್ತದೆ ಅಂತ ಹೇಳಿ ನೋಡಿ, ಈಗ ಮೂತ್ರಪಿಂಡದ ಸಮಸ್ಯೆಗಳೆಂದರೆ ಸುಮಾರಿವೆ. ದಿನನಿತ್ಯ ನೋಡುವಂಥದ್ದು ಏನಂದರೆ, ಕಾಮನ್ ಆಗಿ ಫಸ್ಟ್ ನೋಡುವಂಥದ್ದಂದರೆ ಮೊದಲನೇದಾಗಿ ಮೂತ್ರಪಿಂಡದ ಅಥವಾ ಮೂತ್ರಕೋಶದ ಇನ್ಫೆಕ್ಷನ್ ಅಂತೀವಿ, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತೀವಿ. ಇದು ಮೂತ್ರಕೋಶದ ಇನ್ಫೆಕ್ಷನ್ ಆಗಿರಬಹುದು, ಎಲ್ಲಿ ಯೂರಿನ್ ಸ್ಟೋರ್ ಆಗುತ್ತೋ ಮೂತ್ರ ಮಾಡೋ ಜಾಗದ ಅದಾಗಿರ್ಬೋದು, ಅಥವಾ ಮೂತ್ರಪಿಂಡದ ಇನ್ಫೆಕ್ಷನ್ ವಿಚ್ ಇಸ್ ಕಿಡ್ನಿ ಇನ್ಫೆಕ್ಷನ್, ಪೈಲೋನೆಫ್ರೈಟಿಸ್ ಅಂತೀವಿ ಇರಬಹುದು. ಇದರಲ್ಲಿ ಮೂತ್ರಕೋಶದ ಇನ್ಫೆಕ್ಷನ್ ತುಂಬ ಸಹಜ, ಎಸ್ಪೆಷಲಿ ಯಂಗ್ ವಿಮೆನ್, ಡಯಾಬಿಟಿಕ್ಸ್ ಅಲ್ಲಿ ಅಥವಾ ಪೋಸ್ಟ್ ಮೆನಪಾಸಲ್ ಹೆಂಗಸರಲ್ಲಿ ಕಂಡು ಬರ್ತದೆ. ಇದು ಯೂಶ್ವಲಿ ಮೈಲ್ಡ್ ಆಗಿರೋ ಇನ್ಫೆಕ್ಷನ್, ನಿಮಗೆ ಡಾಕ್ಟರ್ ಕ್ಲಿನಿಕಲ್ಲಿ OPD ಯಲ್ಲೇ ಟ್ರೀಟ್ಮೆಂಟ್ ಮಾಡುವಂಥ ಇನ್ಫೆಕ್ಷನ್. ಆದರೆ ಅದರಲ್ಲಿ ಕಿಡ್ನಿಯಲ್ಲಿ ಬರುವಂಥ ಇನ್ಫೆಕ್ಷನ್, ಪೈಲೋನೆಫ್ರೈಟಿಸ್ ಏನು ಹೇಳ್ತೀವಿ, ಮೂತ್ರಕಂಡದ ಇನ್ಫೆಕ್ಷನ್, ಅದು ಯೂಶ್ವಲಿ ಸಿವಿಯರ್ ಆಗಿರ್ತದೆ. ಅದಕ್ಕೆ ಏನು ಮೂಲ ಕಾರಣ, ಕಿಡ್ನಿಯಲ್ಲಿ ಮುಂಚಿತವಾಗಿ ಕಿಡ್ನಿ ಸಮಸ್ಯೆ ಇರುವವರಲ್ಲಿ ಅಥವಾ ಡಯಾಬಿಟಿಸ್ ಅಥವಾ ಸ್ಟ್ರಕ್ಚರಲ್ ಏನಾದ್ರು ಸಮಸ್ಯೆ ಇರೋರಲ್ಲಿ ಕಂಡು ಬರ್ತದೆ, ಅದು ಇನ್ಫೆಕ್ಷನ್. ಇದು ಬಿಟ್ಟು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಅಂತೀವಿ. ಅಕ್ಯೂಟ್ ಕಿಡ್ನಿ ಇಂಜುರಿ ಅಂದರೆ ಮುಂಚಿತವಾಗಿ ಕಿಡ್ನಿಯಲ್ಲಿ ಏನು ಸಮಸ್ಯೆ ಇಲ್ಲದವರಲ್ಲಿ ಟೆಂಪರರಿಲಿ ಕಿಡ್ನಿ ಸಮಸ್ಯೆ ಬರುವಂಥದ್ದು. ಇದು ಯೂಶ್ವಲಿ ಬೇರೆ ಅಂಗದ ಸಮಸ್ಯೆ ಬಂದಾಗ ಅದರ ಜೊತೆಗೆ ಕಿಡ್ನಿಗೆ ಎಫೆಕ್ಟ್ ಆಗುವಂಥದ್ದು. ಕಾಮನ್ಲಿ ನಾವು ವಾಮಿಟಿಂಗ್ ಅಥವಾ ಬೇದಿ ಇದ್ದಾಗ, ಸಿವಿಯರ್ ಲೂಸ್ ಸ್ಟೂಲ್ಸ್ ಇದ್ದಾಗ, ಅಥವಾ ಇನ್ಫೆಕ್ಷನ್, ಮಲೇರಿಯಾ ಆಗಲಿ, ಡೆಂಗು ಅಥವಾ ಇಲಿ ಜ್ವರದಂಥ ಇನ್ಫೆಕ್ಷನ್ ಬಂದಾಗ, ಇಲ್ಲ ಯಾವುದೇ ಕಾರಣಕ್ಕಾಗಿ ICU ಟ್ರೀಟ್ಮೆಂಟ್ ಅಗತ್ಯ ಇರುವಂತಹ ಪೇಷಂಟ್, ಅಷ್ಟು ಸಿವಿಯರ್ ಇನ್ಫೆಕ್ಷನ್, BP ಡೌನ್ ಇದೆ ಅಥವಾ ಲಿವರ್ ಅಥವಾ ಕಿಡ್ನಿ ಹಾರ್ಟಿನ ಸಮಸ್ಯೆ ಇರೋರಲ್ಲೂ ಟೆಂಪರರಿ ಆಗಿ ಕಿಡ್ನಿ ಸಮಸ್ಯೆನೂ ಕಂಡು ಬರ್ತದೆ, ಎಸ್ಪೆಷಲಿ ಹಾಸ್ಪಿಟಲೈಸ್ಡ್ ಪೇಷಂಟ್ಸ್ ಅಲ್ಲಿ. ಇದು ಜನರಲಿ ಮೂಲ ಸಮಸ್ಯೆ ಗುಣ ಆದಾಗ ಇದು ನಾವು ಗುಣ ಆಗ್ಬೇಕಂತ ಅನಿಸ್ಕೊಳ್ತೀವಿ, ಅಥವಾ ಆ ತರ ಕೊಡೋ ಟ್ರೀಟ್ಮೆಂಟ್. ಸೊ ಇದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತೀವಿ. ಮೂರನೇದು ಕಾಮನ್ ಆಗಿ ನೋಡುವಂಥದ್ದಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ಕಿಡ್ನಿದೇ ಮೂಲತವಾದ ಸಮಸ್ಯೆ ಇರುವವರು. ಕಿಡ್ನಿ ಸಮಸ್ಯೆ ಒಂದು ಸ್ಟ್ರಕ್ಚರ್ ಅಥವಾ ಕಿಡ್ನಿ ಕಾರ್ಯನಿರ್ವಹಿಸೋದ್ರಲ್ಲಿ ಸಮಸ್ಯೆ ಬಂದಾಗ, ಇದು ಸುಮಾರು 3 ತಿಂಗಳಿಗಿಂತ ಜಾಸ್ತಿ ಇದ್ದಾಗ ಇದಕ್ಕೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತೀವಿ. ಇದು ಬಿಟ್ಟು ಇನ್ನು ಕೆಲವರಿಗೆ ಕಿಡ್ನಿ ಸ್ಟೋನ್ ಡಿಸೀಸ್ ಆಗಿರಬಹುದು, ಅಥವಾ ಬ್ಲಡ್ ಪ್ರೆಷರ್, ಕೆಲವರಿಗೆ ಕಿಡ್ನಿ ಸಮಸ್ಯೆಯಿಂದಾಗಿ ಬ್ಲಡ್ ಪ್ರೆಷರ್ ಬರುವಂಥದ್ದು, ಮೂತ್ರದಲ್ಲಿ ನಿಮಗೆ ಆಸಿಡ್ ಅಂಶ ಎಲ್ಲ ವೇರಿಯೇಷನ್ ಆಗುವಂಥದ್ದು, ಉಪ್ಪಿನಾಂಶ ವೇರಿಯೇಷನ್ ಆಗುವಂಥ ಸಮಸ್ಯೆಗಳು ಬರ್ತವೆ. ಇನ್ನು ಕೆಲವರಲ್ಲಿ ಇನ್ನು ರೇರ್ ಆಗಿ ಬರುವಂಥದ್ದಂದ್ರೆ ಇನ್ಫ್ಲಮೇಟರಿ ಡಿಸೀಸ್ ಅಂತೀವಿ, ಆರ್ ಲೂಪಸ್ ಅನ್ನುವಂಥದ್ದು, ಅಥವಾ ಬೇರೆ ಥರದ್ದು ಗ್ಲಾಮರುಲೋನೆಫ್ರೈಟಿಸ್ ಅಂತ ಇನ್ಫ್ಲಮೇಟರಿ ಕಂಡೀಷನ್ಸ್ ಕಾಣ್ತೀವಿ. ಸೊ ಇದು ಕಾಮನ್ ಆಗಿ ನೋಡುವಂಥ ದಿನನಿತ್ಯ ನೋಡುವಂಥ ಕಿಡ್ನಿ ಸಮಸ್ಯೆಗಳು. ಓಕೆ ಡಾಕ್ಟರ್, ಈಗ ಕಿಡ್ನಿ ಸಮಸ್ಯೆಗಳು ನೀವು ಹೇಳ್ತಾ ಹೋದ್ರೆ ಈಗ 4 ಕಾಮನ್ ಆಗಿ ಕಂಡು ಬರುವಂತಹ ಸಮಸ್ಯೆಗಳು.
ನಿಜವಾಗ್ಲೂ ಈ ಕಿಡ್ನಿಯಲ್ಲಿ ಹೇಗೆ ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಅಂತ ಹೇಳಿ? ನೋಡಿ, ಅದೇ ಈಗ ಯಾವ ಸಮಸ್ಯೆ ಅದು ಅದರ ಮೇಲೆ ಸಿಂಪ್ಟಮ್ಸ್ ಡಿಪೆಂಡ್ ಆಗ್ತದೆ. ಇನ್ಫೆಕ್ಷನ್ ಹೇಳಿದೆ ನಾನು, ಮೂತ್ರಕೋಶದ ಇನ್ಫೆಕ್ಷನ್ ಅಥವಾ ಮೂತ್ರಪಿಂಡದ ಇನ್ಫೆಕ್ಷನ್. ಮೂತ್ರಕೋಶದ ಇನ್ಫೆಕ್ಷನ್ ನಾನು ಹೇಳಿದಾಗೆ ಯೂಶಲಿ ಮೈಲ್ಡ್ ಆಗಿರ್ತದೆ, ಸಿವಿಯರ್ ಆಗಿರುವಂತದ್ದಲ್ಲ. ಇವರಲ್ಲಿ ಸಹಜವಾಗಿ ಬರೋ ಸಿಂಪ್ಟಮ್ಸ್ ಅಂದ್ರೆ ಉರಿ ಮೂತ್ರ ಇರುವಂತದ್ದು, ಪದೇ ಪದೇ ಮೂತ್ರ ಹೋಗ್ಬೇಕಾಗುವಂತದ್ದು, ಅರ್ಜೆನ್ಸಿ ಹೇಳ್ತೀವಿ, ಇದು ಸಹಜವಾಗಿ ಬರುವಂತದ್ದು. ಇದು ಯಾತಕ್ಕಾಗಿ ಕಾಣಿಸಿಕೊಳ್ತದೆ ಡಾಕ್ಟರ್? ಇದು ಮೂತ್ರದಲ್ಲಿ ಇನ್ಫೆಕ್ಷನ್ ಬಂದಾಗ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದಾಗ, ಇದು ಮೂತ್ರ ಮಾಡೋ ಜಾಗದಿಂದ ಇನ್ಫೆಕ್ಷನ್ ಏರಿ ಮೂತ್ರಕೋಶಕ್ಕೆ ಹೋದಾಗ ಸಿಂಪ್ಟಮ್ಸ್ ಬರುವಂತದ್ದು. ಸೆಕೆಂಡ್ ಇಸ್ ಪೈಲೋನೆಫ್ರೈಟಿಸ್, ಏನ್ ಹೇಳ್ತೀವಿ ಮೂತ್ರಕಂಡದ ಇನ್ಫೆಕ್ಷನ್. ಅದರಲ್ಲಿ ಇದು ಸಿಂಪ್ಟಮ್ಸ್ ಹೊರತುಪಟ್ಟಾಗಿ ಚಳಿ ಜ್ವರ ಬರುವಂತದ್ದು, ವಾಂತಿ, ಬೇದಿ ಬರುವಂತದ್ದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬಹುದು. ಇದು ಬಿಟ್ರೆ ಅಕ್ಯೂಟ್ ಕಿಡ್ನಿ ಇಂಜುರಿ ನಾನು ಹೇಳಿದೆ, ಅದರಲ್ಲಿ ಮೂಲ ಸಮಸ್ಯೆ ಸಿಂಪ್ಟಮ್ಸ್ ಬರ್ತದೆ ಕಿಡ್ನಿಗಿಂತ ಜಾಸ್ತಿ, ಆದ್ರೆ ಮೂತ್ರ ಕಡಿಮೆ ಹೋಗುವಂತದ್ದು ಕಂಡು ಬರಬಹುದು. ಇನ್ನೊಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಡಿಪೆಂಡಿಂಗ್ ಆನ್ ಯಾವ ಸ್ಟೇಜ್ ಅಲ್ಲಿ ಇದೆ ಲಕ್ಷಣಗಳು ಕಂಡು ಬರ್ತದೆ. ಕೆಲವರಿಗೆ ಅರ್ಲಿ ಸ್ಟೇಜಸ್ ಅಲ್ಲಿ ಕಣ್ಣು ಸುತ್ತ ಊತ ಬರುವಂತದ್ದು, ಪಾದದ ಹತ್ರ ಊತ ಬರುವಂತದ್ದು, ಮೂತ್ರದಲ್ಲಿ ಬಣ್ಣ ಚೇಂಜ್ ಆಗುವಂತದ್ದು, ನೊರೆ ಮೂತ್ರ ಕಂಡು ಬರುವಂತದ್ದು ಕಾಣಿಸಬಹುದು. ಕೆಲವರಿಗೆ ಲೇಟ್ ಸ್ಟೇಜಸ್ ಅಲ್ಲಿ ಮೂತ್ರ ಕಡಿಮೆನೂ ಹೋಗುವಂತದ್ದು ಇರಬಹುದು. ಇನ್ನು ಕೆಲವರಲ್ಲಿ ಸುಸ್ತು, ನಿತ್ರಾಣ, ಮೈಯಲ್ಲಿ ರಕ್ತದ ಅಂಶ ಕಡಿಮೆ ಇರುವಂತದ್ದು, ಇದೆಲ್ಲ ಲಕ್ಷಣಗಳು ಕಿಡ್ನಿ ಸಮಸ್ಯೆದು. ಓಕೆ, ಈಗ ಇನ್ಫೆಕ್ಷನ್ ಆದ್ಮೇಲೆ ಈ ತರ ಏನೋ ಕಾಣಿಸಿಕೊಳ್ತದೆ, ಬಟ್ ಮೂಲತಃ ಇನ್ಫೆಕ್ಷನ್ ಆಗ್ಲಿಕ್ಕೆ ಏನಾದ್ರೂ ರೀಸನ್ ಇದೆಯಾ? ಅಂದ್ರೆ ಅವರ ದೈನಂದಿನ ಲೈಫ್ ಸ್ಟೈಲ್ ಏನಾದ್ರೂ ಎಫೆಕ್ಟ್ ಆಗ್ಬಹುದಾ? ಹೌದು, ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ ಇದಕ್ಕೆ ಇನ್ಫೆಕ್ಷನ್. ಸಿಸ್ಟೈಟಿಸ್ ನಾನು ಏನ್ ಹೇಳಿದ್ನೋ ಮೂತ್ರಕೋಶದ ಇನ್ಫೆಕ್ಷನ್, ಅದು ಕಾಮನ್. ಇದು ಯಂಗ್ ಅನಾಟಮಿಕಲ್ ಡಿಫರೆನ್ಸಸ್ ಇಂದಾಗಿ ಜೆಂಟ್ಸ್ ಮತ್ತೆ ಹೆಂಗಸರಲ್ಲಿ ಯುರಿನರಿ ಟ್ರ್ಯಾಕ್ಟ್ ಸ್ವಲ್ಪ ಶಾರ್ಟ್ ಇರುವ ಕಾರಣ, ಯುರೆತ್ರ ಶಾರ್ಟ್ ಇರುವ ಕಾರಣ ಇನ್ಫೆಕ್ಷನ್ ಮೋರ್ ಕಾಮನ್ ದೆನ್ ಮೆನ್. ಗಂಡಸರಲ್ಲಿ ಅಷ್ಟು ಕಾಮನ್ ಆಗಿ ಕಂಡು ಬರಲ್ಲ. ಹೆಂಗಸರಲ್ಲಿ ಸಣ್ಣ ವಯಸ್ಸಲ್ಲಿ ಇಟ್ ಇಸ್ ಕ್ವೈಟ್ ಕಾಮನ್. ಮತ್ತೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್, ಇಮ್ಯುನಿಟಿ ಕಡಿಮೆ ಇದ್ದಾಗ, ಸಕ್ಕರೆ ಕಾಯಿಲೆ ಇದ್ದಾಗ, ಹಾರ್ಮೋನಲ್ ಚೇಂಜಸ್ ಆದಾಗ, ಪೀರಿಯಡ್ಸ್ ನಿಂತ ಮೇಲೆ, ಪೆರಿಮೆನಪಾಸಲ್, ಪೋಸ್ಟ್ ಮೆನಪಾಸಲ್ ಫೇಸಸ್ ಅಲ್ಲಿ ತುಂಬಾ ಸಹಜವಾಗಿ ಕಂಡು ಬರ್ತದೆ. ಓಕೆ, ಈಗ ಯಾವುದೋ ಒಂದು ರೋಗ ಇದ್ಮೇಲೆ ಆ ರೋಗ ಲಕ್ಷಣಗಳು ನಿಮ್ಗೆ ಸಾಮಾನ್ಯವಾಗಿ ಗೊತ್ತಾಗತ್ತೆ, ಆದ್ರೆ ಏನು ಅಂದ್ರೆ ನಮ್ಗೆ ಜನಸಾಮಾನ್ಯರಿಗೆ ಕೆಲವೊಂದು ರೋಗ ಲಕ್ಷಣಗಳು ನೀವು ಹೇಳಿದ ಮೇಲೆ ಗೊತ್ತಾಗತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲ ಜನರಿಗೆ ಒಂದು ಸಾಮಾನ್ಯವಾಗಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಯಾವ ರೋಗ ಲಕ್ಷಣಗಳು ಈ ಒಂದು ಮೂತ್ರಪಿಂಡ ಸಮಸ್ಯೆಗಳಲ್ಲಿ ಕಾಣಿಸಿಕೊಳ್ತದೆ ಅಂತ ಹೇಳಿ? ಅದೇ ನಾನು ಹೇಳಿದಂಗೆ, ಮೂತ್ರದ ಅಂಶದಲ್ಲಿ ಅಥವಾ ಮೂತ್ರದ ಅಪಿಯರೆನ್ಸ್ ಅಲ್ಲಿ ವ್ಯತ್ಯಾಸ ಬರುವಂತದ್ದು. ಎರಡನೇದು ಊತ, ಕಣ್ಣು ಸುತ್ತ ಅಥವಾ ಕಾಲು ಸುತ್ತ ಊತ ಬರುವಂತದ್ದು, ನಿತ್ರಾಣ, ಹಸಿವು ಕಡಿಮೆ, ರಕ್ತದಾಂಶ ಕಡಿಮೆ ಆಗುವಂಥದ್ದು, ಇದು ಕಿಡ್ನಿ ಸಮಸ್ಯೆಯಲ್ಲಿ. ಇನ್ನು ಕೆಲವರಂದ್ರೆ BP ಕಾಯಿಲೆ ಇರುವವರಲ್ಲಿ, ರಕ್ತದೊತ್ತಡ ಇರುವವರಲ್ಲಿ ಇದರವರೆಗೆ ಕಂಟ್ರೋಲ್ ಇದ್ದ BP, ಬ್ಲಡ್ ಪ್ರೆಷರ್ ಸಡನ್ ಆಗಿ ಕಂಟ್ರೋಲ್ ತಪ್ಪಿ ಹೋಗುವಂಥದ್ದು, ತಗೊಳ್ಳುತ್ತಿರೋ ಔಷಧಿಯಲ್ಲಿ ಮುಂಚೆ ಕಂಟ್ರೋಲ್ ಇದ್ದದ್ದು ಇವಾಗ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದ್ರೆ ಇದು ಕಿಡ್ನಿ ಸಮಸ್ಯೆಗಳ ಲಕ್ಷಣನೂ ಆಗಿರಬಹುದು. ಸಕ್ಕರೆ ಕಾಯಿಲೆ ಇರುವವರಲ್ಲಿ ಇಷ್ಟು ವರ್ಷದಿಂದ ಸ್ಟೇಬಲ್ ಆಗಿ ಕಂಟ್ರೋಲ್ ಇರೋ ಅದೇ ಔಷಧಿಯಲ್ಲಿ, ಅದೇ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ಸಡನ್ ಆಗಿ ಶುಗರ್ ಡೌನ್ ಆಗ್ಲಿಕ್ಕೆ ಶುರು ಆಯಿತು, ಈ ತರ ಇದ್ರೆ ಇದು ಕಿಡ್ನಿ ಸಮಸ್ಯೆ ಜಾಸ್ತಿ ಆಗಿರಬಹುದಂತ ಲಕ್ಷಣಗಳು. ಓಕೆ ಡಾಕ್ಟರ್, ಈಗ ನಿಮ್ಮಲ್ಲಿಗೆ ಯಾವುದಾದ್ರೂ ಒಂದು ಪೇಷಂಟ್ ಬಂದಾಗ ನೀವು ಯಾವ ಮುಖಾಂತರ ಈ ತರ ಸಮಸ್ಯೆಗಳಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತೀರಾ ಅಂತ ಹೇಳಿ? ಮೊದಲನೇದಾಗಿ ಫಸ್ಟ್ ಪೇಷಂಟ್ ಹತ್ರ ನಿಮ್ಗೆ ಏನಾದ್ರು ಕಂಡು ಬಂದಿದೆಯಾ ಲಕ್ಷಣಗಳಂತ ಕೇಳ್ತೀವಿ. ಎರಡನೇದು ಅವರ ರಿಸ್ಕ್ ಫ್ಯಾಕ್ಟರ್ ಏನಿದೆ, ರಕ್ತದೊತ್ತಡ ಇದೆಯಾ, ಸಕ್ಕರೆ ಕಾಯಿಲೆ ಇದೆಯಾ, ಬೇರೆ ಏನಾದರೂ ಪೇನ್ ಕಿಲ್ಲರ್ಸ್ ಅಥವಾ ಓವರ್ ದ ಕೌಂಟರ್ ಡಾಕ್ಟರ್ದು ಸಲಹೆ ಇಲ್ಲದೆ ಲಾಂಗ್ ಟರ್ಮ್ ಏನಾದ್ರು ಔಷಧಿಗಳು ತಗೊಳ್ತಿದ್ದೀರಾ ಅಂತ ಕೇಳುವಂಥದ್ದು. ಅದಾದ್ಮೇಲೆ ಟೆಸ್ಟ್ಸ್ ಇರ್ತದೆ. ಸಹಜವಾಗಿ ಪೇಷಂಟ್ಗೆ ಏನು ಸಿಂಪ್ಟಮ್ಸ್ ಇದೆಯೋ ಅದರ ಮೇಲೆ ಟೆಸ್ಟ್ ಮಾಡಿ ನೋಡುವಂಥದ್ದು. ಬಟ್ ಕಾಮನ್ ಆಗಿ ಹೇಳ್ಬೇಕಾದ್ರೆ ಸ್ಕ್ರೀನಿಂಗ್ ಅಂತೀವಿ, ಅಂದ್ರೆ ಕಿಡ್ನಿ ಸಮಸ್ಯೆ ಇದೆಯೋ ಇಲ್ವೋ ಅಂತ ನೋಡ್ಬೇಕಾದ್ರೆ ನಾವು ರಕ್ತ ಟೆಸ್ಟ್ ಮತ್ತೆ ಮೂತ್ರ ಟೆಸ್ಟ್ ಮಾಡಿ ನೋಡ್ತೀವಿ. ರಕ್ತ ಟೆಸ್ಟ್ ಅಲ್ಲಿ ಕ್ರಿಯಾಟಿನಿನ್ ಅನ್ನೋ ಟೆಸ್ಟ್ ಇದೆ, ಸಿಂಪಲ್ ಟೆಸ್ಟ್. ಅದರಲ್ಲಿ ಕಿಡ್ನಿ ಫಂಕ್ಷನಿಂಗ್ ಸುಮಾರು ಎಷ್ಟಿದೆ ಅಂತ ಗೊತ್ತಾಗ್ತದೆ. ಇನ್ನೊಂದು ಮೂತ್ರ ಪರೀಕ್ಷೆ, ಯೂರಿನ್ ಅನಾಲಿಸಿಸ್ ಹೇಳ್ತೀವಿ. ಅದರಲ್ಲಿ ಕಿಡ್ನಿಯಲ್ಲಿ ಏನಾದ್ರು ಸಮಸ್ಯೆ ಇದೆಯೋ ಅಂತ ಕಂಡು ಬರ್ತದೆ. ಒಂದು ಪ್ರೋಟೀನ್ ಹೋಗ್ತಾ ಇದೆಯೋ ಅಥವಾ ರಕ್ತ ಏನಾದ್ರು ಹೋಗ್ತಾ ಇದ್ರೆ, ಇನ್ಫೆಕ್ಷನ್ ಏನಾದ್ರು ಇದ್ರೆ, ಇದರ ಲಕ್ಷಣ ಎಲ್ಲ ಈ ಯೂರಿನ್ ಟೆಸ್ಟ್ ಅಲ್ಲಿ ಕಂಡು ಬರ್ತದೆ. ಸೊ ಬೇಸಿಕ್ ಟೆಸ್ಟ್ ಅಂದ್ರೆ ಇದು ಎರಡು ಟೆಸ್ಟ್ ಮಾಡಿ ನೋಡ್ತೀವಿ ನಾವು. ಇನ್ನು ಕೆಲವರಲ್ಲಿ ಸಿಂಪ್ಟಮ್ಸ್ ಇದ್ದಲ್ಲಿ ಸ್ಕ್ಯಾನ್ ಮಾಡಿ ಕಿಡ್ನಿ ಸ್ಟ್ರಕ್ಚರ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆ ಅಂತಾನು ಅಲ್ಟ್ರಾಸೌಂಡ್ ಮಾಡಿ ನೋಡ್ತೀವಿ. ಸೊ ಈ ತರ ಏನಾದರೂ ಸಮಸ್ಯೆಗಳು ಕಾಣಿಸಿಕೊಂಡಾಗ ಇದನ್ನು ಸಂಪೂರ್ಣವಾಗಿ ಕ್ಯೂರ್ ಮಾಡ್ಲಿಕ್ಕೆ ಆಗತ್ತಾ ಅಥವಾ ಲೈಫ್ ಲಾಂಗ್ ಈ ಒಂದು ಸಮಸ್ಯೆಗಳು ಕಾಣ್ತಾ ಇರ್ತವ ಅಂತ? ನೋಡಿ, ಅದು ಯಾವ
ಮೂಲ ಸಮಸ್ಯೆ ಮೇಲೆ ಡಿಪೆಂಡ್ ಆಗ್ತದೆ. Okay. ಕೆಲವು ಕಾಯಿಲೆಗಳು ಅಂದರೆ ಅಕ್ಯೂಟ್ ಕಿಡ್ನಿ ಇಂಜುರಿ ನಾನು ಹೇಳಿದೆ, ಮುಂಚಿತವಾಗಿ ಕಿಡ್ನಿ ಸಮಸ್ಯೆ ಇಲ್ಲದವರಲ್ಲಿ ಟೆಂಪರರಿ ಕಿಡ್ನಿ ಸಮಸ್ಯೆ ಬಂದಿರುವಂಥದ್ದು. ಇಂಥ ಸಮಸ್ಯೆಗಳು ವಿ ಎಕ್ಸ್ಪೆಕ್ಟ್ ಕಂಪ್ಲೀಟ್ ರಿಕವರಿ, ಮೂಲ ಸಮಸ್ಯೆ ಇಂಪ್ರೂವ್ ಆದಾಗ. ಎರಡನೇದು ಮೂತ್ರದಲ್ಲಿ ಪ್ರೋಟೀನ್ ಹೋಗೋ ಕಾಯಿಲೆಗಳು ಕೆಲವಿರ್ತವೆ, ನೆಫ್ರಾಟಿಕ್ ಸಿಂಡ್ರೋಮ್ ಅಂತೀವಿ. ಇನ್ನು ಕೆಲವರಲ್ಲಿ ಗ್ಲಾಮರುಲೋ ನೆಫ್ರೈಟಿಸ್, ಕಿಡ್ನಿಯಲ್ಲಿ ಇನ್ಫ್ಲಮೇಷನ್ ಇದ್ದಾಗ ಕಿಡ್ನಿ ಸಮಸ್ಯೆ ಆಗ್ತದೆ. ಕೆಲವರಲ್ಲಿ ಕಿಡ್ನಿಯಲ್ಲಿ ಬ್ಲಡ್ ಥರ ಹೋಗುವಂಥದ್ದು, ಮೂತ್ರದಂಶ ಕಡಿಮೆ ಆಗುವಂಥದ್ದು, ಕೆಲವರಲ್ಲಿ ಟೆಂಪರರಿ ಕಿಡ್ನಿ ಫೇಲಿಯರ್ ಆಗುವಂಥದ್ದು ಇರ್ತದೆ. ಇಂಥ ಕಂಡೀಷನ್ದಲ್ಲಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಗಳಿವೆ. ಅದು ಯಾವ ಕಾಯಿಲೆ ಇದೆಯೋ ಅವುಗಳಿಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಗಳಿವೆ. ಇದು ಯಾವ ಕಾಯಿಲೆ, ಅದು ಎಷ್ಟು ಸಿವಿಯರ್ ಇದೆ, ಎಷ್ಟು ಲೇಟಾಗಿ ಅಥವಾ ಎಷ್ಟು ವೇಗವಾಗಿ ಆಸ್ಪತ್ರೆಗೆ ಬಂದಿದ್ದಾರೆ ನಮ್ಮಲ್ಲಿಗೆ, ಅದರಲ್ಲಿ ಡಿಪೆಂಡ್ ಆಗ್ತದೆ. ತುಂಬ ಕಾಯಿಲೆಗಳಿಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಇವೆ. ಆದರೆ ಲೇಟ್ ಪ್ರೆಸೆಂಟೇಷನ್, ತುಂಬ ಡಿಲೇಡ್ ಸ್ಟೇಜಸಲ್ಲಿ ಬಂದಾಗ, ಸ್ಲೋ ಆಗಿ ತುಂಬ ವರ್ಷಗಟ್ಟಲೆಯಿಂದ ಕಿಡ್ನಿ ಸಮಸ್ಯೆ ಜಾಸ್ತಿ ಆಗಿ ಹೋದಾಗ ಕೆಲವರಲ್ಲಿ ರಿಕವರಿ ಚಾನ್ಸಸ್ ಕಡಿಮೆ ಇರ್ತದೆ. ಬಟ್ ಇದು ಪೇಷಂಟ್ ಮೇಲೆ ಡಿಪೆಂಡ್ ಆಗ್ತದೆ, ಯಾವ ಕಾಯಿಲೆಯಿಂದ ಬಂದಿದ್ದಾರೆ ಅಂತ. ಸೊ ಅದರ ಮೇಲೆ ಟ್ರೀಟ್ಮೆಂಟ್ ಕೊಡುವಂಥ ಡಿಪೆಂಡ್ ಆಗ್ತದೆ. ನೀವು ಈಗಲೇ ಹೇಳಿದಿರಿ ಡಾಕ್ಟರ್, ರಿಕವರಿ ಆಗುವಂತಹ ಚಾನ್ಸಸ್ ಕೂಡ ತುಂಬ ಕಡಿಮೆ ಇರುತ್ತೆ ಅಂತ ಹೇಳಿ. ಆ ಟೈಮಲ್ಲಿ ನೀವು ಯಾವ ರೀತಿಯಂತಹ ಕ್ರಮಗಳನ್ನು ತಗೊಳ್ತೀರಾ ಅಂತ ಹೇಳಿ? ರಿಕವರಿ ಕಡಿಮೆ ಅಂತ ಹೇಳಿಲ್ಲ, ರಿಕವರಿ ಬರೋ ಸ್ಟೇಜಲ್ಲಿ ಯಾವ ಕಂಡೀಷನಲ್ಲಿ ಬಂದಿದ್ದಾರೆ, ಮೂಲ ಸಮಸ್ಯೆ ಏನು ಇಟ್ಕೊಂಡು ಬಂದಿದ್ದಾರೆ ಅಂತ. ನಾನು ಹೇಳಿದಾಗ ಅಕ್ಯೂಟ್ ಕಿಡ್ನಿ ಇಂಜುರಿ ಇದ್ದಾಗ ವಿ ಎಕ್ಸ್ಪೆಕ್ಟ್ ಕಂಪ್ಲೀಟ್ ರಿಕವರಿ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದ್ದ ಮೂಲ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಟ್ಟು ಕಿಡ್ನಿ ಫೇಲಿಯರ್ ಅನ್ನು ಡಿಲೇ ಮಾಡ್ಬೋದು ನಾವು. ಕೆಲವರಿಗೆ ಅವರ ಜೀವನಾದ್ಯಂತ ಡಯಾಲಿಸಿಸ್ ಇಲ್ಲದೆ ಬದುಕಬಹುದು ಔಷಧಿಯಲ್ಲೇ, ಟ್ರೀಟ್ಮೆಂಟಲ್ಲೇ. ಕೆಲವು ಕಂಡೀಷನ್ಸ್ ಲೂಪಸ್ ಆಗಿರ್ಬೋದು ಅಥವಾ ಬೇರೆ ಗ್ಲಾಮರುಲೋ ನೆಫ್ರೈಟಿಸ್ ಹೇಳ್ತೀವಿ, ಅದು ಕಿಡ್ನಿ ಫೇಲಿಯರ್ ಆದರೂ ಅದರಿಂದ ರಿಕವರ್ ಆಗಿ ಕಂಪ್ಲೀಟ್ ರಿಕವರಿ ಚಾನ್ಸಸ್ಸು ಇರ್ತದೆ. ಕೆಲವರು ಲಾಂಗ್ ಟರ್ಮ್ ಮೆಡಿಕೇಷನಲ್ಲಿ ಇರಬೇಕಾಗತ್ತೆ. ಓಕೆ ಡಾಕ್ಟರ್, ಈಗ ಈ ಮಧುಮೇಹ ಅಥವಾ ರಕ್ತದೊತ್ತಡ ಈ ಒಂದು ಸಮಸ್ಯೆಗಳು ನಮ್ಮ ಈ ಅಂದರೆ ಕಿಡ್ನಿ ಸಮಸ್ಯೆಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿ? ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಈಗ ನಾವು ಕಿಡ್ನಿ ಫೇಲಿಯರಲ್ಲಿ, ಕಿಡ್ನಿ ಸಮಸ್ಯೆಯಲ್ಲಿ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಹೇಳಿದ್ರಲ್ಲಿ ಲಾಸ್ಟ್ ಸ್ಟೇಜ್ ಅಂದರೆ ಕಿಡ್ನಿ ಫೇಲಿಯರ್. ಆವಾಗ ಕಿಡ್ನಿ ಕೆಲಸ ಮಾಡ್ತಿರಲ್ಲ, ಪೇಷಂಟ್ ಹತ್ರ ಎರಡು ಆಪ್ಷನ್ ಇರ್ತದೆ, ಒಂದು ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು. ಈಗ ಡಯಾಲಿಸಿಸ್ ಅಲ್ಲಿರೋ ಪೇಷಂಟಲ್ಲಿ ನೀವು ನೋಡಿದರೆ ಸುಮಾರು 100 ಪೇಷಂಟಲ್ಲಿ 50% ಪೇಷಂಟ್ ಸಕ್ಕರೆ ಕಾಯಿಲೆಯಿಂದಾಗಿ ಕಿಡ್ನಿ ಫೇಲಿಯರ್ ಆದವರು ಆಗಿರ್ತಾರೆ. ಇನ್ನು 30% ಬಿ ಪಿಯಿಂದಾಗಿ ಕಿಡ್ನಿ ಫೇಲಿಯರ್ ಆದವರು ಇರ್ತಾರೆ. ಸೊ ಸುಮಾರು 100 ಜನರಲ್ಲಿ ನೋಡಿದರೆ ನೀವು 80% ಜನರು ಶುಗರ್ ಮತ್ತು ಬಿ ಪಿಯಿಂದಾಗಿ ಕಿಡ್ನಿ ಫೇಲಿಯರ್ ಆದವರು. ಅದರಲ್ಲೇ ನಿಮ್ಗೆ ತಿಳಿದು ಬರ್ಬೋದು ಶುಗರ್ ಆ್ಯಂಡ್ ಬಿ ಪಿ ಕಂಟ್ರೋಲ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಬಲ್ಕ್ ಆಫ್ ದ ಡಿಸೀಸ್ ಇರೋದ್ರಿಂದಾಗಿ ಡಯಾಬಿಟಿಸಲ್ಲಿ ಅರ್ಲಿ ಕಂಟ್ರೋಲ್ ಮತ್ತು ಸಸ್ಟೈನ್ಡ್ ಕಂಟ್ರೋಲ್ ಥ್ರೂ ಔಟ್ ದ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವರಲ್ಲಿ ಏನಾಗುತ್ತೆ, ಸಕ್ಕರೆ ಕಾಯಿಲೆ ಬರ್ತದೆ, ಬಂದು ಫಸ್ಟ್ 4-5 ವರ್ಷ ತುಂಬ ಇಗ್ನೋರ್ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ ಅಂತ. ಒಂದು 5-6 ವರ್ಷ ಆದಮೇಲೆ ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ಅದಾದರೂ ಕರೆಕ್ಟಾಗಿ ಶುಗರ್ ಫಾಲೋಅಪ್ ಮಾಡಲ್ಲ ಅವರ ಡಾಕ್ಟರ್ ಹತ್ರ, ಶುಗರ್ ಕಂಟ್ರೋಲಲ್ಲಿರಲ್ಲ. ಇಂಥವರಲ್ಲಿ ಕಿಡ್ನಿ ಸಮಸ್ಯೆ ಕಂಡುಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ರಕ್ತದೊತ್ತಡದಲ್ಲೂ ಅಷ್ಟೇ, ಕೆಲವರು ಬಿ ಪಿ ಟ್ಯಾಬ್ಲೆಟ್ ತೊಗೊಳ್ಳಲ್ಲ, ನನಗೇನು ಸಿಮ್ಟಮ್ಸ್ ಇಲ್ಲ ಅಂದ್ಕೊಂಡು ಹಲವು ವರ್ಷ ತಿಳಿದಿದ್ರು ಟ್ಯಾಬ್ಲೆಟ್ ತೊಗೊಂಡಿರಲ್ಲ. ಇನ್ನು ಕೆಲವರು ಟ್ಯಾಬ್ಲೆಟ್ ತೊಗೊಂಡ್ರು ಬಿ ಪಿ ಫಾಲೋಅಪ್ ಮಾಡಲ್ಲ, ಕಂಟ್ರೋಲಲ್ಲಿ ಇರಲ್ಲ, ಆ್ಯಡಿಕ್ವೇಟ್ ಕಂಟ್ರೋಲಲ್ಲಿ ಇರಲ್ಲ. ಲಾಂಗ್ ಟರ್ಮ್ ಹೈ ಶುಗರ್ಸ್ ಅಥವಾ ಬ್ಲಡ್ ಪ್ರೆಷರ್ ಅಬೋವ್ ನಾರ್ಮಲ್ ಇದ್ದದ್ರಲ್ಲಿ ಕಿಡ್ನಿ ಸ್ಲೋ ಆಗಿ ಡ್ಯಾಮೇಜ್ ಹಾಕೊಂಡು ಬರ್ತದೆ ಮತ್ತು ಗ್ರ್ಯಾಜುಲಿ ಕಿಡ್ನಿ ಫೇಲಿಯರ್ಗೂ ಹೋಗ್ತದೆ. ಸೊ ಇದಕ್ಕೆ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಈಗ ಮೂತ್ರಪಿಂಡ ಸಮಸ್ಯೆಗಳು ಬಂದ ಮೇಲೆ ಅದಕ್ಕೆ ಏನು ಮದ್ದು ಬೇಕೋ ಅಂಥದ್ದನ್ನು ನೀವು ಆಲ್ರೆಡಿ ಅಂದರೆ ಅದಕ್ಕೆ ಬೇಕಾಗುವಂತಹ ಮದ್ದುಗಳು ನೀವು ಕೊಡ್ತೀರಾ. ಆದರೆ ಮೂತ್ರಪಿಂಡ ಸಮಸ್ಯೆಗಳು ಕಾಣಿಸಿಕೊಳ್ಳೋದಕ್ಕಿಂತ ಮುಂಚೆ ನಾವೇನಾದರೂ ಮುನ್ನೆಚ್ಚರಿಕೆ ತಗೊಳ್ಬೇಕು ಅಂತ ಹೇಳಿದ್ರೆ ಯಾವುದೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ ಅಂತ ಹೇಳಿ? ನೋಡಿ, ಈಗ ಮೂತ್ರಪಿಂಡದ ಜನರಲಿ ವಿ ಕ್ಯಾನ್ ಗಿವ್ ಅಡ್ವೈಸ್ ಆನ್ ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್ ಅಲ್ವಾ. ಈಗ ಮೂತ್ರಪಿಂಡದ ಕಾಯಿಲೆಗಳು ಎಷ್ಟು ಕಾಮನ್ ಅಂದರೆ ವಿ ಎಕ್ಸ್ಪೆಕ್ಟ್ ಇಟ್ ಬೈ another 10-20 years 4th-5th largest cause of death ಅಂತ ಅಂತೀವಿ. ಸೊ ಅಷ್ಟು ಕಾಮನ್ ಆಗಿದೆ. ನಾನು ಹೇಳಿದಂಗೆ ಸಕ್ಕರೆ ಕಾಯಿಲೆ, ಮಧುಮೇಹ ಮತ್ತು ರಕ್ತದೊತ್ತಡ ಮೆಜಾರಿಟಿ ಆಫ್ ದ ಕಿಡ್ನಿ ಫೇಲಿಯರ್ಗೆ ಕಾರಣ. ಸೊ ಇವಾಗ ಅದರ ಲೆವೆಲ್ಸ್ ಜಾಸ್ತಿ ಆಗ್ತಿದೆ ಪಬ್ಲಿಕಲ್ಲಿ, ಬ್ಲಡ್ ಪ್ರೆಷರ್ ಮತ್ತು ಸಕ್ಕರೆ ಕಾಯಿಲೆದು. ಸೊ ಇದರ ಕಂಟ್ರೋಲ್ ಇಸ್ ದ ಫಸ್ಟ್ ಸ್ಟೆಪ್. ನಾವು ಜನರಲ್ ಆಗಿ ಸಮಸ್ಯೆ ಏನೂ ಕಾಯಿಲೆ ಇಲ್ಲದವರಲ್ಲೂ ಏನು ಹೇಳ್ತೀವಿ ಅಂದರೆ, ಮೊದಲನೇದಾಗಿ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ 45 ವರ್ಷ ಆದಮೇಲೆ ವರ್ಷಕ್ಕೊಮ್ಮೆ ಕಿಡ್ನಿ ಬೇರೆ ಟೆಸ್ಟ್ ಜೊತೆ ಕಿಡ್ನಿ ಟೆಸ್ಟು ಮಾಡಿಸ್ಕೋಬೇಕಾಗತ್ತೆ. ರಕ್ತದೊತ್ತಡ ಇರುವವರಲ್ಲಿ ಬಿ ಪಿ ಕಂಟ್ರೋಲ್ ಇರಬೇಕು. ಎಷ್ಟೇ ಮೆಡಿಕೇಷನ್ ಆಗಿರಲಿ ನಿಮ್ಮ ಡಾಕ್ಟರ್ ಹತ್ರ ಫಾಲೋಅಪ್ ಇಟ್ಕೊಂಡು ಐಡಿಯಲಿ 130ರಿಂದ ಕಡಿಮೆ ಇರಬೇಕು ಬಿ ಪಿ. ಸಕ್ಕರೆ ಕಾಯಿಲೆ ಇರುವವರಲ್ಲಿ ಶುಗರ್ ಕಂಟ್ರೋಲ್ ಇರಬೇಕು ವಿತ್ ರೆಗ್ಯುಲರ್ ಮೆಡಿಕೇಷನ್ಸ್, ಡಯಟ್, ಲೈಫ್ ಸ್ಟೈಲ್ ಎಲ್ಲ ಸೇರಿ. 4ನೇದಂದರೆ ಎಕ್ಸಸೈಸ್.
ಜನರಲಿ ವಾರಕ್ಕೆ ಸುಮಾರು ಅಂದಾಜು 2.5 ಗಂಟೆ ಆದರೂ ಬ್ರಿಸ್ಕ್ ಎರೋಬಿಕ್ ಎಕ್ಸಸೈಸ್ ಅಂತೀವಿ. ಅಂದರೆ ಲೈಟಾಗಿ ಮಾಡುವಂಥ ಎಕ್ಸಸೈಸ್ ಅಲ್ಲ, ನಮಗೆ ಎಷ್ಟು ಕೆಪಾಸಿಟಿ ಇದೆಯೋ ಅದರಲ್ಲಿ ಎಷ್ಟು ಸಹಿಸ್ಕೋಬೋದು ಅಷ್ಟು ಮ್ಯಾಕ್ಸಿಮಲ್ ಕೆಪಾಸಿಟಿಯಲ್ಲಿ ಮಾಡುವಂಥ ಎಕ್ಸಸೈಸ್, ವಾರಕ್ಕೆ ಸುಮಾರು 2.5 ಗಂಟೆ. ನೆಕ್ಸ್ಟ್ ಇಸ್ ಡಯಟ್ ಹೇಳ್ತೀವಿ. ಡಯಟಲ್ಲಿ ಆದಷ್ಟು ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು, ಪ್ಯಾಕೇಜ್ಡ್ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ಹೆಲ್ದಿ ಮಿಕ್ಸ್ಡ್ ಡಯಟ್ ಇಸ್ ರೆಕಮೆಂಡೆಡ್. ಇನ್ನೊಂದು ಸಾಲ್ಟ್ ಇಂಟೇಕ್. ಉಪ್ಪು ದಿನಕ್ಕೆ ಲೆಸ್ ದೆನ್ 5 grams per day ಹೇಳ್ತೀವಿ, ದಟ್ ಈಸ್ 1 teaspoon. ಸೊ 24 hours ಸಾಲ್ಟನ್ನು ಆದಷ್ಟು ರೆಸ್ಟ್ರಿಕ್ಟ್ ಮಾಡಿ ತೊಗೊಳ್ಳುವಂಥದ್ದು. ಎಸ್ಪೆಷಲಿ ಇದರಲ್ಲಿ ಸುಲಭ ಏನಂದರೆ ಹೈ ಸಾಲ್ಟ್ ಇರೋ ಫುಡ್ಡನ್ನು ಆದಷ್ಟು ದೂರ ಇಡುವಂಥದ್ದು. ಇದು ಪ್ರಾಸೆಸ್ಡ್ ಫುಡ್, ಪ್ರೀ ಪ್ಯಾಕೇಜ್ ಫುಡ್ಡಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರ್ತದೆ. ನಿಮಗೆ ಫಾರ್ ಎನ್ ಎಕ್ಸಾಂಪಲ್, ನಿಮಗೊಂದು ಕಪ್ ನೂಡಲ್ಸ್ ಯಾವುದೇ ಬ್ರ್ಯಾಂಡಿದಿರಲಿ, ಸಾಲ್ಟ್ ನೋಡಿದರೆ ನಮ್ಮ ದಿನದ 80-90% ರಿಕ್ವೈರ್ಮೆಂಟ್ ಒಂದರಲ್ಲಿ ಇರ್ತದೆ. ಸೊ ಇಂಥ ಫುಡ್ ಎಲ್ಲ ಅವಾಯ್ಡ್ ಮಾಡುವಂಥದ್ದು. ಬೇರೆದಂದರೆ ಸ್ಮೋಕಿಂಗ್ ಶುಡ್ ಬಿ ಅವಾಯ್ಡೆಡ್. ಇದರಲ್ಲಿ ಕಿಡ್ನಿ ಅಥವಾ ಬ್ಲ್ಯಾಡರ್ ಕ್ಯಾನ್ಸರ್ ರಿಸ್ಕ್ ಎಲ್ಲ ಜಾಸ್ತಿ ಆಗ್ತದೆ. ಇನ್ನು ಆಡಿಕ್ವೇಟ್ ಹೈಡ್ರೇಷನ್ ಹೇಳ್ತೀವಿ. ಯಾವುದೇ ವರ್ಕಲ್ಲಿದ್ದರೂ ಥರ್ಸ್ಟ್ ಇರುವಷ್ಟು ನೀರು ಕುಡಿಬೇಕು, ಮೇಂಟೈನ್ ಆಡಿಕ್ವೇಟ್ ಹೈಡ್ರೇಷನ್. ನೆಕ್ಸ್ಟ್ ಈಸ್ ಓವರ್ ದ ಕೌಂಟರ್. ಡಾಕ್ಟರ್ನ ಅಡ್ವೈಸ್ ಇಲ್ಲದೆ ಮೆಡಿಕಲ್ಸಿಗೆ ಹೋಗಿ ಅಥವಾ ನೀವೇ ಯಾವುದಾದ್ರು ಮೆಡಿಕೇಷನ್ ತೊಗೊಳ್ಳುವಂಥದ್ದು, ಲಾಂಗ್ ಟರ್ಮ್ ಮೆಡಿಕೇಷನ್ಸ್, ಪೇನ್ ಕಿಲ್ಲರ್ಸ್ ಎಲ್ಲ ತೊಗೊಳ್ಳುವಂಥದ್ದು ಮಾಡಬಾರ್ದು. ಕಾಣಿಸ್ಕೊಂಡ ನಂತರ ಸಂಪೂರ್ಣವಾಗಿ ಗುಣ ಆದ ನಂತರ ಮತ್ತೊಮ್ಮೆ ಬರುವಂತಹ ಚಾನ್ಸಸ್ಗಳು ಇದೆಯಾ? ಹೌದು. ಈಗ ಕಿಡ್ನಿ ಇಂಜುರಿ ಆದವರಲ್ಲೂ ಎಲ್ಲರೆಲ್ಲ ಆಗಲ್ಲ. ಸೊ ಕಿಡ್ನಿ ಇಂಜುರಿ ಆದವರಲ್ಲಿ ಏನು ಮೂಲ ಕಾರಣ ಅಂತ ಕಂಡುಹಿಡಿತೀವಿ ನಾವು. ಕೆಲವರು ಕಂಡುಹಿಡಿಯೋದರಲ್ಲೂ ಅವರು ಫಾಲೋಅಪ್ಪಲ್ಲಿ ಇರಬೇಕಾಗ್ತದೆ, ಕಂಪ್ಲೀಟ್ ರಿಕವರಿ ಆಗಿದೆಯೋ ಇಲ್ವೋ ಅಂತ ನೋಡೋಕ್ಕೆ. ಮತ್ತು ಏನು ಮೂಲ ಸಮಸ್ಯೆಯಿಂದ ಕಿಡ್ನಿ ಸಮಸ್ಯೆ ಆಯಿತು ಅದನ್ನು ನೋಡ್ಕೋಬೇಕಾಗತ್ತೆ. ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದರ ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗತ್ತೆ, ಲಿವರ್ ಬೇರೆ ಏನಾದ್ರು ಸಮಸ್ಯೆ ಅದರ ಟ್ರೀಟ್ಮೆಂಟು ಮಾಡ್ಕೋಬೇಕಾಗತ್ತೆ. ಮತ್ತು ನಾನು ಹೇಳಿದಾಗೆ ಜನರಲ್ ಲೈಫ್ ಸ್ಟೈಲ್ ಅಡ್ವೈಸ್ ಇಸ್ ಫಾರ್ ಎವ್ರಿಬಡಿ. ಪೇಷಂಟ್ ಆಗಲಿ ಆಗದೇ ಇರಲಿ ಇಂಥದ್ದು ಫಾಲೋ ಮಾಡಿದರೆ ಆದಷ್ಟು ನಿಮ್ಮ ದೇಹಕ್ಕೆ ಒಳ್ಳೆಯದು. ಓಕೆ ಡಾಕ್ಟರ್, ಈಗ ಕಿಡ್ನಿ ಕಸಿ ಮಾಡೋದು ಅಂತ ಹೇಳ್ತಾರೆ, ಅದು ಅಂದರೆ ಏನು? ಒಂದು ಕಿಡ್ನಿ ಕಸಿ ಮಾಡೋದು ಅಂತ ಹೇಳಿದ್ರೆ ಕಿಡ್ನಿ ಕಸಿ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇಂಗ್ಲೀಷಲ್ಲಿ. ಸೊ ನಾನು ನಿಮಗೆ ಹೇಳಿದಾಗೆ ಕಿಡ್ನಿ ಸಮಸ್ಯೆ ಇರೋರಲ್ಲಿ ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಕಿಡ್ನಿ ಸಮಸ್ಯೆ ವಯಸ್ಸಾದಾಗೆ ಜಾಸ್ತಿ ಆಗ್ತಾ ಬಂದಾಗ ಕಿಡ್ನಿ ಫೇಲಿಯರ್ ಅಂತೀವಿ. ಕಿಡ್ನಿ ಫೇಲಿಯರ್ ಅಂದರೆ ಸ್ಟೇಜ್ 5 CKD ಅಂತೀವಿ. ಇದರಲ್ಲಿ ಡಯಾಲಿಸಿಸ್ ಕಿಡ್ನಿ ಅದರಷ್ಟಿಗೆ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಕಾರ್ಯನಿರ್ವಹಿಸ್ತಿರಲ್ಲ. ಅದಕ್ಕೆ ಕಿಡ್ನಿ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತೀವಿ. ಕಿಡ್ನಿ ಫಂಕ್ಷನನ್ನು ಬೇರೆ ಯಾವುದರಿಂದನೂ ಮಾಡಿಸುವಂಥದ್ದು. ಇದರಲ್ಲಿ 2 ಥರದ ಆಪ್ಷನ್ಸ್ ಇದೆ. ಒಂದು ಡಯಾಲಿಸಿಸ್ ಅಂದರೆ ಒಂದು ಮೆಷಿನಲ್ಲಿ ರಕ್ತ ಶುದ್ಧೀಕರಣ ಮಾಡುವಂಥದ್ದು, ಇದು ಹಿಮೋಡಯಾಲಿಸಿಸ್. ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್, ಹೊಟ್ಟೆಯಲ್ಲಿ ನೀರು ಹಾಕಿ ಕ್ಲೀನ್ ಮಾಡುವಂಥದ್ದು ಸಿಂಪಲ್ ಟರ್ಮ್ಸಲ್ಲಿ. ಇನ್ನೊಂದು ಆಪ್ಷನ್ ಇಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಇದು ಯಾರಾದರೂ ಕಿಡ್ನಿ ದಾನ ಮಾಡೋರಿದ್ದರೆ, ಮ್ಯಾಚಿಂಗ್ ಇದ್ದರೆ ದಾನ ಮಾಡಿಸಿ ಅವರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸಿ ಫಂಕ್ಷನ್ ಮಾಡಿಸುವಂಥದ್ದು. ಸೊ ಇದಕ್ಕೆ ಕಿಡ್ನಿ ಕಸಿ ಅಂತ. ಇಟ್ ಇಸ್ ಒನ್ ಆಫ್ ದ ಆಪ್ಷನ್ಸ್ ಫಾರ್ ಕಿಡ್ನಿ ರಿಪ್ಲೇಸ್ಮೆಂಟ್. ಓಕೆ ಡಾಕ್ಟರ್, ಈಗ ಕಿಡ್ನಿ ಇಲ್ಲದೆ ಮನುಷ್ಯ ಜೀವಂತವಾಗಿರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಕಿಡ್ನಿ ಎಸೆನ್ಷಿಯಲ್ ಆರ್ಗನ್ ನಮ್ಮ ಜೀವದಲ್ಲಿ. 2 ಕಿಡ್ನಿ ಇರ್ತವೆ. ಮೈದು ಯಾವ ಆರ್ಗನ್ ಇಲ್ದೇನೂ ಕೆಲಸ, ಲಿವರ್ ಅಥವಾ ಹಾರ್ಟ್ ಅಥವಾ ಕಿಡ್ನಿ ಲಂಗ್ಸ್ ಯಾವ್ದು ಇಲ್ದೇನೂ ಕೆಲಸ ಮಾಡೋಕ್ಕಾಗಲ್ಲ. ಫಾರ್ಚುನೇಟ್ಲಿ ನಾನು ಹೇಳಿದಾಗೆ ಕಿಡ್ನಿ ಫೇಲಿಯರ್ ಇದ್ದಾಗ ದೇರ್ ಆರ್ ಆಪ್ಷನ್ಸ್ ಆಫ್ ರಿಪ್ಲೇಸ್ಮೆಂಟ್. ಅಂದರೆ ಕಿಡ್ನಿ ಕಸಿ ಆದರೆ ಬೆಸ್ಟ್. ಅದಿಲ್ಲದೆ ಇದ್ರೂ ಕೆಲವರು ಆನ್ ಡಯಾಲಿಸಿಸ್ ಯು ಕ್ಯಾನ್ ಲಿವ್ ರೀಸನೇಬಲಿ ಕಂಫರ್ಟೇಬಲ್ ಲೈಫ್. ಸೊ ಕಿಡ್ನಿ ಕೆಲಸ ಮಾಡದೇ ಇದ್ರೂ ಆವಾಗ ಡಯಾಲಿಸಿಸ್ ಅಗತ್ಯವಿರೋ ಕಂಡೀಷನ್. ಡಯಾಲಿಸಿಸ್ ಮಾಡದಿದ್ದರೆ ಲಿಮಿಟೆಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೀವಿ. ಕಿಡ್ನಿ ಕೆಲಸ ಮಾಡದಿದ್ದರೂ ಡಯಾಲಿಸಿಸ್ಸಿಂದಾಗಿ ರಕ್ತ ಶುದ್ಧೀಕರಣ ಮಾಡಿಕೊಂಡು ಜೀವನ ಮಾಡಬಹುದು. ಹಾಗಿದ್ರೆ ಒಂದೇ ಕಿಡ್ನಿಯಲ್ಲಿ ಮನುಷ್ಯ ತುಂಬ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಹೌದು. ನೋಡಿ, ಕೆಲವರಿಗೆ ಹುಟ್ಟುವಾಗಲೇ ಒಂದು ಕಿಡ್ನಿ ಇರ್ತದೆ. ಇನ್ನು ಕೆಲವರು ತಮ್ಮ ಮನೆಯವರಿಗೆ ಯಾರಿಗಾರು ದಾನ ಮಾಡಿರ್ತಾರೆ ಕಿಡ್ನಿ, ಅವರಲ್ಲೂ ಒಂದೇ ಕಿಡ್ನಿ ಉಳಿದಿರ್ತದೆ. ಜನರಲ್ ಆಗಿ ಬೇರೆ ಎಲ್ಲ ಲೈಫ್ ಸ್ಟೈಲ್ ನಾನು ಏನು ಹೇಳಿದಾಗೆ ಮ್ಯಾನೇಜ್ ಮಾಡಿದರೆ ಒಂದು ಕಿಡ್ನಿಯಲ್ಲೂ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ನಾರ್ಮಲ್ ಆಗಿ ನಡೆಸ್ಕೊಂಡು ಬರ್ಬೋದು. ಓಕೆ ಡಾಕ್ಟರ್, ಈಗ ಮೂಲತಃ ಕಿಡ್ನಿಯಲ್ಲಿ ಸಮಸ್ಯೆ ಬಂದಾಗ ತಕ್ಷಣಕ್ಕೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿ? ನೋಡಿ, ಮೂಲತಃ ಕಿಡ್ನಿ ಸಮಸ್ಯೆ ಬಂದಾಗ ಕಿಡ್ನಿ ಸಮಸ್ಯೆ ಜನರಲಿ ಸೈಲೆಂಟ್. ಅಂದರೆ ನಿಮ್ಮ ಕೇಳಿದ ಕಿಡ್ನಿ ಸಮಸ್ಯೆ ಇರೋರಲ್ಲೂ ಡಾಕ್ಟ್ರೇ ಹೇಳಿರ್ತಾರೆ ಅವ್ರಿಗೆ ಕಿಡ್ನಿ ಸಮಸ್ಯೆ ಇದೆ ಅಂತ. ನಾವಾಗೆ ಯಾವುದೋ ಜನರಲ್ ಚೆಕಪ್ ಅಲ್ಲ ಅಥವಾ ಕೆಲವರು ಅವರ ಎಂಪ್ಲಾಯ್ಮೆಂಟಿಗೆ ಸೇರುವಾಗ ಚೆಕಪ್ ಮಾಡುವಾಗ ಕಂಡು ಬರುವಂಥದ್ದು ಟೆಸ್ಟಲ್ಲಿ. ಇಲ್ದಿದ್ರೆ ಈ ಥರ ಲಕ್ಷಣ ಕಂಡು ಬರ್ತದೆ. ನಾನು ಹೇಳಿದಾಗೆ ಮೂತ್ರ ಕಡಿಮೆ ಆಗೋದು, ನೊರೆ ಹೋಗೋದು, ಬಣ್ಣ ಚೇಂಜ್ ಆಗೋದು, ಕಣ್ಣು ಸುತ್ತ ಊತ, ಕಾಲು ಊತ ಬರುವಂಥದ್ದು. ಇಂಥ ಸಿಂಪ್ಟಮ್ಸ್ ಇಟ್ಕೊಂಡು ಹೋದಾಗ ಡಾಕ್ಟರ್ಸೇ ಯೂಶಲಿ ಡಯಾಗ್ನೋಸ್ ಮಾಡುವಂಥದ್ದು ಕಿಡ್ನಿ ಸಮಸ್ಯೆ. ಓಕೆ ಡಾಕ್ಟರ್, ಈಗ
ಮೂತ್ರಪಿಂಡದ ಸಮಸ್ಯೆಗಳು ಜಾಸ್ತಿಯಾಗಿ ಕಾಣಿಸುವಾಗ ನಮ್ಮ ಹಿರಿಯರು ಹೇಳ್ತಾರೆ ನೀರು ಕುಡಿಬೇಕು ಜಾಸ್ತಿಯಾಗಿ, ಕಿಡ್ನಿಯಲ್ಲಿ ಸ್ಟೋನ್ ಆದಾಗ ನೀವು ನೀರು ಕುಡಿಯೋದಿಲ್ಲ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ನೀರು ಕುಡಿಯೋದ ಪರಿಣಾಮ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತಾ ಅಂತ ಹೇಳಿ? ನೋಡಿ, ಎರಡಿದೆ. ಒಂದು ಕಿಡ್ನಿ ಸ್ಟೋನ್ ಫಾರ್ಮೇಷನ್, ಇನ್ನೊಂದು ನೀರು ಕುಡಿಯುವಂಥದ್ದು. ಜನರಲಿ ಈಗ ನಾನು ಸ್ಟ್ರಿಕ್ಟಾಗಿ ಇಷ್ಟೇ ನೀರು ಕುಡಿಬೇಕಂತ ರೆಕಮೆಂಡ್ ಮಾಡೋಕ್ಕೆ ಕಷ್ಟ. ಯಾಕಂದರೆ ನಮ್ಮ ವೆದರ್ ಚೇಂಜ್ ಆಗ್ತಿರ್ತದೆ. ಸಮ್ಮರಲ್ಲಿ ಕುಡಿದಷ್ಟು ನೀರು ಮಳೆಗಾಲದಲ್ಲಿ ಕುಡಿಬೇಕಾಗಿರಲ್ಲ, ಚಳಿಗಾಲದಲ್ಲಿರುವಾಗ ಅಷ್ಟು ನೀರು ಕುಡಿಲಿಕ್ಕಿಲ್ಲ. ಸೊ ನಾವು ಎಲ್ಲಿ ಇದ್ದೀವಿ, ನಮ್ಮ ಸರ್ಕಮ್ಸ್ಟಾನ್ಸಸ್ ಏನು, ಅದರ ಮೇಲೆ ನಾವು ಏನು ಕೆಲಸ ಮಾಡಿ, ಮನೆಯಲ್ಲೇ ಕೂತವನಿಗೆ ಅಷ್ಟು ಬಾಯಾರಿಕೆ ಆಗಲಿಕ್ಕಿಲ್ಲ. ಬಿಸಿಲಲ್ಲಿ ಕೃಷಿ ಮಾಡೋರಿಗೆ ಜಾಸ್ತಿ ಬೆವತ್ತು ಹೋಗ್ಬೋದು, ಜಾಸ್ತಿ ಬಾಯಾರಿಕೆ ಆಗ್ಬೋದು. ಸೊ ಎಲ್ರಿಗೂ ಒನ್ ಸೈಜ್ ಫಿಟ್ಸ್ ಆಲ್ ಅಡ್ವೈಸ್ ಅನ್ನೋದಿಲ್ಲ. ಆದರೆ ಜನರಲಿ ಬಾಯಾರಿಕೆ ಆದಷ್ಟು ನೀರು ಕುಡಿಬೇಕಾಗತ್ತೆ. ನಮ್ಮ ಥರ್ಸ್ಟ್ ನಮ್ಗೆ ಗೈಡ್ ಮಾಡ್ತದೆ. ಸೊ ನಾವು ಕೆಲವು ಕಡೆ ಕಂಡು ಬಂದದ್ದಿದೆ, ಫಾರ್ಮ್ ಲೇಬರರ್ಸ್, ಕೃಷಿ ಮಾಡೋರು ಅಥವಾ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಕೆಲಸ ಮಾಡೋರು, ಅವರಿಗೆ ನೀರು ಕುಡ್ಲಿಕ್ಕೆ ಬ್ರೇಕ್ ಇಲ್ಲದಲ್ಲಿ ಅಥವಾ ಬೇಕಾದಷ್ಟು ನೀರು ಅವೈಲೇಬಲ್ ಇಲ್ಲದಿದ್ದರಲ್ಲಿ ಕಿಡ್ನಿ ಸಮಸ್ಯೆ ಲಾಂಗ್ ಟರ್ಮ್ ಬರುವಂಥದ್ದಿದೆ. ಅದಕ್ಕೆ ಸಿಂಪಲ್ ರೂಲ್ ಇಸ್ ಬಾಯಾರಿಕೆ ಆದಷ್ಟು ನೀರು ಕುಡಿತಾ ಇರಬೇಕು. ಬಾಯಾರಿಕೆ ಆದಾಗ ನೀರು ಕುಡಿಯೋದೆ ಕೂತ್ಕೋಬಾರ್ದು. ಎರಡನೇದಂದರೆ ಮೂತ್ರ ಹೋಗುವಂಥ. ಮೂತ್ರ ಹೋದಾಗ ತುಂಬ ಹಳದಿಯಾಗಿ ಹೋದರೆ, ಸ್ವಲ್ಪ ಉರಿಯಾತಿ ಹೋದರೆ ನಾವು ಡಿಹೈಡ್ರೇಷನ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಆವಾಗ ಡ್ರಿಂಕ್ ಪ್ಲೆಂಟಿ ಆಫ್ ಫ್ಲೂಯಿಡ್ಸ್ ಅಂದರೆ ನೀರು ಮಾತ್ರ ಅಲ್ಲ, ನೀರು, ಟೀ, ಕಾಫಿ ಎಲ್ಲ ಇನ್ಕ್ಲೂಡೆಡ್. ಸೊ ದ್ಯಾಟ್ ಯೂರಿನ್ ಕಲರ್ ಸ್ವಲ್ಪ ಕ್ಲಿಯರ್ ಸ್ಟ್ರಾ ಕಲರ್ಡ್ ಅಥವಾ ಪೇಲ್ ಎಲ್ಲೋ ಹೋಗೋ ಥರ ಇದ್ದರೆ ಆಡಿಕ್ವೇಟ್ಲಿ ಹೈಡ್ರೇಟೆಡ್ ಇದ್ದೀವಿ ಅಂತ ಅರ್ಥ. ಓಕೆ ಡಾಕ್ಟರ್, ಈಗ ಕಿಡ್ನಿ ಸಮಸ್ಯೆಗೆ ಎಜೆ ಹಾಸ್ಪಿಟಲ್ ವತಿಯಿಂದ ಏನಾದರೂ ಅಂದರೆ ಸ್ಕೀಮ್ಗಳು ಅವೈಲೇಬಲ್ ಇದೆಯಾ ಅಂತ ಹೇಳಿ, ಜನರು ಏನಾದರೂ ಬರುವಂಥದ್ದು ಇದ್ದರೆ ಅಂತ ಹೇಳಿ? ನೋಡಿ, ದಟ್ ಗೌರ್ಮೆಂಟ್ ಇದು ಸ್ಕೀಮ್ಸ್ ಮತ್ತು ಕೆಲವು ಸ್ಕೀಮ್ಸ್ ಅದು ಹಾಸ್ಪಿಟಲಲ್ಲಿ ಎನ್ಕ್ವೈರ್ ಮಾಡಬೇಕಾಗುತ್ತೆ. ಬಟ್ ದೇರ್ ಆರ್ ಪೇಷಂಟ್ಸ್ ಗೆಟಿಂಗ್ ಟ್ರೀಟ್ಮೆಂಟ್ಸ್ ಅಂಡರ್ ಸರ್ಟನ್ ಇನ್ಶೂರೆನ್ಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಸ್ಕೀಮ್ಸ್ ಆಲ್ಸೋ ಇನ್ ದ ಹಾಸ್ಪಿಟಲ್. ಓಕೆ ಡಾಕ್ಟರ್, ಎಜೆ ಹಾಸ್ಪಿಟಲ್ ಮಂಗಳೂರು ಇವರು ಅಂದರೆ ಯಾವ ರೀತಿಯಾಗಿ ಜಾಗೃತಿಯನ್ನು ಮೂಡಿಸ್ತೀರಾ ನೀವು ಮೂತ್ರಪಿಂಡ ಸಮಸ್ಯೆಗಳಿಗೆ ಅಂತ ಹೇಳಿ? ನೋಡಿ, ಮೂತ್ರಪಿಂಡ ಸಮಸ್ಯೆಗೆ ನಮ್ಮಲ್ಲಿ ಕಿಡ್ನಿ ಹೆಲ್ತ್ ಡೇ ಇರೋ ದಿನ, ವರ್ಲ್ಡ್ ಕಿಡ್ನಿ ಡೇ ಅಂತ ಹೇಳ್ತೀವಿ, ಇರೋ ದಿನಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮತ್ತು ಇಂಥ ಪ್ರೋಗ್ರಾಮ್ಸ್ ಥರ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡುವಂಥದ್ದು ಮತ್ತು ಪೇಷಂಟಲ್ಲಿ ಸಮಸ್ಯೆ ಇರೋಲ್ಲಿ ಟ್ರೀಟ್ಮೆಂಟ್ ಮಾಡುವಂಥದ್ದು ನಡೀತಾ ಇರ್ತದೆ. ಪೇಷಂಟ್ ಅವೇರ್ನೆಸ್, ಡಾಕ್ಟರ್ ಅವೇರ್ನೆಸ್, ಇಂಥ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಅಂತ ಹೇಳ್ತೀವಿ. ಡಾಕ್ಟರ್ಸ್ಗಳಲ್ಲೂ ಎಜುಕೇಷನ್ ಮಾಡುವಂಥದ್ದು, ಪ್ರೈಮರಿ ಕೇರ್ ಪ್ರೊವೈಡರ್ಸಲ್ಲಿ ಮತ್ತು ಪಬ್ಲಿಕಲ್ಲಿ ಅವೇರ್ನೆಸ್ ಮಾಡುವಂಥ ಪ್ರೋಗ್ರಾಮ್ಸ್ ನಡೆಸ್ತಾ ಇರ್ತೇವೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಒಂದು ಕಿಡ್ನಿ ಸಮಸ್ಯೆಗೆ ಏನಾದರೂ ಸರ್ಜರೀಸ್ಗಳೆಲ್ಲಾದರೂ ಅವೈಲೇಬಲ್ ಇರುತ್ತಾ ಅಂತ ಹೇಳಿ? ನೋಡಿ, ಕಿಡ್ನಿ ಸಮಸ್ಯೆ ಅದೇ ಯಾವ ಸಮಸ್ಯೆ ಇದೆ ನೋಡಿ ಅದಕ್ಕೆ ಸರ್ಜರಿ ಡಿಸೈಡ್ ಮಾಡುವಂಥದ್ದು. ಸ್ಟೋನ್ ಇರುವಂಥದ್ದು ಅಥವಾ ಕಿಡ್ನಿಯಲ್ಲಿ ಕ್ಯಾನ್ಸರ್ ಏನಾದರೂ ಇದ್ದರೆ, ಗೆಡ್ಡೆಗಳು ಅಥವಾ ಪ್ರಾಸ್ಟೇಟ್ ಸಮಸ್ಯೆ ಇದ್ದಲ್ಲಿ ನಮ್ಮಲ್ಲಿ ಯೂರಾಲಜಿ ಡಿಪಾರ್ಟ್ಮೆಂಟಲ್ಲಿ ನೋಡ್ಕೊಳ್ತಾರೆ. ಸರ್ಜರೀಸ್ ಯಾವ್ದು ಅಗತ್ಯ ಇರುತ್ತದೋ ಪೇಷಂಟಿಗೆ ಮಾಡುವಂಥದ್ದು. ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಅದೇ ಹೇಳಿದಾಗೆ ಡೋನರ್ಸ್ ಇದ್ದಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಎಲ್ಲ ನಮ್ಮ ಹಾಸ್ಪಿಟಲಲ್ಲಿ ನಡೀತದೆ. ಓಕೆ ಡಾಕ್ಟರ್. ಎಸ್ ಡಾಕ್ಟರ್, ಈಗಾಗಲೇ ತುಂಬ ವಿಷಯಗಳ ಬಗ್ಗೆ ಮಾತಾಡಿದ್ವಿ. ನೀವಾಗಲೇ ಹೇಳಿದ್ರಿ ಕಿಡ್ನಿ ಪೇಷಂಟ್ಗಳಿಗೆ ಡಯಾಲಿಸಿಸ್ ಕೆಲವು ಒಂದು ಪೇಷಂಟ್ಗಳಿಗೆ ಅಗತ್ಯ ಇರುತ್ತೆ ಅಂತ ಹೇಳಿ. ಸೊ ಡಯಾಲಿಸಿಸ್ ಅಂದರೆ ಎಷ್ಟು ದಿವಸಕ್ಕೊಮ್ಮೆ ಮಾಡಬೇಕು, ಅಂದರೆ ಎಷ್ಟು ವಾರಗಳಿಗೊಮ್ಮೆ ಮಾಡಬೇಕು, ಇಂತಿಷ್ಟೇ ಸಮಯ ಏನಾದರೂ ಇದೆಯಾ ಡಯಾಲಿಸಿಸ್ ಮಾಡಬೇಕಿದ್ರೆ ಅಂತ ಹೇಳಿ? ಇದರಲ್ಲಿ ಡಯಾಲಿಸಿಸ್ ಏನಕ್ಕಾಗಿ ಅಗತ್ಯವಿದೆ ಅನ್ನೋದು ಮೊದಲನೇ ಕ್ವೆಶ್ಚನ್. ಈಗ ನಾನು ಫಸ್ಟಿಗೆ ಹೇಳಿದಾಗೆ ಅಕ್ಯೂಟ್ ಕಿಡ್ನಿ ಇಂಜುರಿ ಹೇಳ್ತೀವಿ. ಮುಂಚಿತವಾಗಿ ಡಯಾಲಿಸಿಸ್ ಇಲ್ಲದೇ ಇರೋ ಪೇಷಂಟ್ ಈಗ ಡಯಾಲಿಸಿಸ್ ಅಗತ್ಯ ಬೀಳ್ತಿದ್ರೆ ಇದು ಇಮಿಡಿಯೇಟ್ ರೀಸೆಂಟಾಗಿ ಆಗಿರೋ ಸಮಸ್ಯೆ ಎಂದಾದರೆ ಯೂಶಲಿ ಡಯಾಲಿಸಿಸ್ ಟೆಂಪರರಿ ಬೇಕಾಗುವಂಥದ್ದು, ಮೂಲ ಸಮಸ್ಯೆ ಗುಣ ಆಗೋವರೆಗೆ. ಅದರಲ್ಲಿ ಜನರಲಿ ಡಯಾಲಿಸಿಸ್ ಶುರು ಮಾಡಿದ್ರು ಒಂದು ಆಸ್ಪತ್ರೆಯಲ್ಲಿರುವಾಗ ಅಗತ್ಯ ಇರ್ತದೆ. ಮೋಸ್ಟ್ ಆಫ್ ದ ಪೇಷಂಟ್ ಬೈ 1 month ವಿಲ್ ಬಿ ಔಟ್ ಆಫ್ ಡಯಾಲಿಸಿಸ್, ಮೂಲ ಕಾರಣ ಗುಣ ಆದಾಗ. ಸೊ ಇಂಥ ಪೇಷಂಟ್ ಐಸಿಯುಲ್ ಇದ್ದವರು, ಆಸ್ಪತ್ರೆಯಲ್ಲಿದ್ದವರಲ್ಲಿ ಬೇರೆ ಸಮಸ್ಯೆ ಇದ್ದಾಗ, ಕಿಡ್ನಿ ಇಂಜುರಿ ಅಥವಾ ಮುಂಚಿತವಾಗಿ ಕಿಡ್ನಿ ಸಮಸ್ಯೆ ಇದ್ದವರಲ್ಲೂ ಕಿಡ್ನಿ ಇಂಜುರಿ ಜಾಸ್ತಿ ಆದಾಗ ಡಯಾಲಿಸಿಸ್ ಅಗತ್ಯ ಬಿದ್ದರೆ ಅದು ಯೂಶಲಿ ಟೆಂಪ್ರರಿ ಆಗಿ ಬೇಕಾಗಿರ್ತದೆ, ಪರ್ಮನೆಂಟ್ ಆಗಿ ಬೇಕಾಗಿರಲ್ಲ, ಮೂಲ ಸಮಸ್ಯೆ ಗುಣ ಆಗೋವರೆಗೆ. ಅದು ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ ಅನ್ನೋದ್ರಲ್ಲಿ. ಇನ್ನೆರಡನೇದು ಕ್ರಾನಿಕ್ ಕಿಡ್ನಿ ಡಿಸೀಸ್. ಇದೇನೆಂದರೆ ವರ್ಷಗಟ್ಟಲೆಯಿಂದ ಕಿಡ್ನಿ ಸಮಸ್ಯೆ ಇದ್ದಾಗ ಸ್ಟೇಜಸ್ ಆಫ್ CKD ಅಂತ ಹೇಳ್ತೀವಿ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 1 ಇಂದ ಸ್ಟೇಜ್ 5 ವರೆಗೆ ಇದೆ. ಸ್ಟೇಜ್ 5 ಅಂದರೆ ಡಯಾಲಿಸಿಸ್ ಬೇಕಾಗೋ ಚಾನ್ಸಸ್ ಜಾಸ್ತಿ ಇದೆ, ಯೂಶಲಿ ಡಯಾಲಿಸಿಸ್ ಬೇಕಾಗ್ತದೆ. ಇವರಲ್ಲಿ ಸಮಸ್ಯೆ ಒಂದೆರಡು ದಿನದಲ್ಲಿ ಬರುವಂಥದ್ದಲ್ಲ, ವರ್ಷಗಟ್ಟಲೆ ಅಂದರೆ ನಮ್ಗೆ ಗೊತ್ತಿರ್ತದೆ ಕಿಡ್ನಿ ಸಮಸ್ಯೆ ನಿಧಾನವಾಗಿ ಔಷಧಿಯಲ್ಲೂ ನಿಧಾನವಾಗಿ ಜಾಸ್ತಿ ಆಗಿ ಏನಾದ್ರು ಬಂದರೆ ಅವರಲ್ಲಿ 5th ಸ್ಟೇಜಿಗೆ ಬರುವಾಗ ಡಯಾಲಿಸಿಸ್ ಬೇಕಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅವರಲ್ಲಿ ಔಷಧಿಯಲ್ಲಿ ಎಷ್ಟು ಸಮಯ ನೋಡೋಕ್ಕಾಗುತ್ತೆ ನೋಡ್ಕೊಂಡಾದ ಮೇಲೆ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದಾಗ ಯೂಶಲಿ ಅವರಿಗೆ ಲೈಫ್ ಲಾಂಗ್ ಡಯಾಲಿಸಿಸ್ ಬೇಕಾಗ್ತದೆ.
ಅದರಲ್ಲಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದಾಗ ಪೇಷಂಟ್ ಕಂಡೀಷನ್ ಎಲ್ಲ ನೋಡಿಕೊಂಡು ಡಿಸೈಡ್ ಮಾಡ್ತಾರೆ. ಕಾಮನ್ಲಿ ಡಯಾಲಿಸಿಸ್ ವಾರಕ್ಕೆ 2 ಸಲ ಅಥವಾ 3 ಸಲ ಕೊಡುವಂಥದ್ದು. ಅರ್ಲಿ ಡಯಾಲಿಸಿಸ್ ಶುರು ಆದಾಗ ಪೇಷಂಟ್ ಕಂಡೀಷನ್ ಪರ್ಮಿಟ್ ಮಾಡಿದರೆ ಕೆಲವರು ವಾರಕ್ಕೆ 2 ಸಲ ಡಯಾಲಿಸಿಸಲ್ಲಿ ಇರ್ತಾರೆ. ಬಟ್ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಅಥವಾ ಇವೆಂಚುಲಿ ಎಲ್ಲರಿಗೂ ಮೂತ್ರ ಬರುವುದು ಕಡಿಮೆ ಏನಾದರೂ ಆದಾಗ ಡಯಾಲಿಸಿಸ್ ವಾರಕ್ಕೆ ಮಿನಿಮಮ್ 3 ಸಲ ಬೇಕಾಗ್ತದೆ. ವಾರಕ್ಕೆ 3 ಸಲ? ಹೌದು. ಆ್ಯಂಡ್ ಇದು ಯೂಶಲಿ ಒಂದೊಂದು ಸೆಷನ್ 4 ಗಂಟೆ ಇರ್ತದೆ ಡಯಾಲಿಸಿಸ್ ಸೆಂಟರಲ್ಲಿ. ವಾರಕ್ಕೆ ಒಂದು 3 ಸೆಷನ್ ಬೇಕಾಗ್ತದೆ ಇಂಥದ್ದು ಡಯಾಲಿಸಿಸ್. ಓಕೆ ಡಾಕ್ಟರ್, ಈಗ ಕೆಲವೊಬ್ಬರಿಗೆ ಭಯ ಇರುತ್ತೆ ಡಯಾಲಿಸಿಸ್ ಏನಾದರೂ ತಗೊಂಡ್ರೆ ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳಿ. ಇದಕ್ಕೆ ಬೇರೆ ಏನಾದರೂ ದಾರಿ ಇದೆಯಾ ಡಯಾಲಿಸಿಸ್ ಅಲ್ಲದೆ ಏನಾದರೂ? ಅದೇ ನಾನು ಹೇಳಿದಾಗೆ ಕೆಲವರಿಗೆ ಪರ್ಮನೆಂಟ್ ಡಯಾಲಿಸಿಸ್ ಬೇಕಾಗಲ್ಲ. ಅಕ್ಯೂಟ್ ಕಿಡ್ನಿ ಇಂಜುರಿ ಇರೋರಿಗೆ, ಗ್ರ್ಯಾಜುವಲ್ ಆಗಿ ಕಿಡ್ನಿ ಫೇಲ್ ಆಗಿ ಮತ್ತೆ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದವರಲ್ಲಿ ಡಯಾಲಿಸಿಸ್ ತಪ್ಪಿಸ್ಬೇಕಾದ್ರೆ ಇನ್ನೊಂದು ಆಪ್ಷನ್ ಇರುವಂಥದ್ದು ಕಿಡ್ನಿ ಕಸಿ. ನೀವು ಹೇಳಿದ ಹಾಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಇದರಲ್ಲಿ ಒಂದು ಫ್ಯಾಮಿಲಿ ಇಮಿಡಿಯೇಟ್ ಫ್ಯಾಮಿಲಿಯಲ್ಲಿ ಮ್ಯಾಚಿಂಗ್ ಇರೋವರಲ್ಲಿ ಡೊನೇಟ್ ಮಾಡಲಿಕ್ಕೆ ರೆಡಿ ಇದ್ದರೆ, ಫಿಟ್ ಇದ್ದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಸ್ ದ ಬೆಸ್ಟ್ ಆಪ್ಷನ್. ಎರಡನೇದಂದರೆ ಡಿಸೀಸ್ ಡೋನರ್. ಅದು ಥ್ರೂ ಗೌರ್ಮೆಂಟ್ ಪ್ರೋಗ್ರಾಮ್ ಬ್ರೈನ್ ಡೆಡ್ ಆದವರಲ್ಲಿ ಅವರ ಫ್ಯಾಮಿಲಿ ಯಾರು ಡೊನೇಟ್ ಮಾಡಲಿಕ್ಕೆ ರೆಡಿ ಇದ್ದರೆ ಥ್ರೂ ಗೌರ್ಮೆಂಟ್ ಪ್ರಾಸೆಸ್ ಅಲಾಟ್ ಆಗ್ತದೆ ಕಿಡ್ನಿ. ಅದು ಡಿಸೀಸ್ ಡೋನರ್ ಪ್ರೋಗ್ರಾಮ್ ಅಂತೀವಿ. ಸೊ ಇದು 2 ರೀತಿಯಿಂದ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಡಯಾಲಿಸಿಸ್ ನಿಲ್ಲಿಸ್ಬೋದು, ಮುಂದೆ ಹೋಗಿ ನಿಲ್ಲಿಸ್ಬೋದು. ಓಕೆ ಡಾಕ್ಟರ್, ಈಗ ಡಯಾಲಿಸಿಸ್ ಆದ ನಂತರ ಪೇಷಂಟ್ಗಳು ಅಂದರೆ ಮೊದಲಿನ ಥರ ಆರೋಗ್ಯಕರವಾಗಿರಲಿಕ್ಕೆ ಸಾಧ್ಯ ಇದೆಯಾ? ಹೌದು ನೋಡಿ, ಅವರಿಗೆ ನಾರ್ಮಲ್ ಇರೋಕ್ಕೆ, ನಾರ್ಮಲ್ ಅಂದರೆ ಪ್ರೀ ಡಯಾಲಿಸಿಸ್ ಏನೂ ಸಮಸ್ಯೆ ಇಲ್ಲದೆ ಇರೋರ ಜನರ ಥರ ಇರೋದು ಕಷ್ಟ. ಯಾಕಂದರೆ ಒಂದು ಆರ್ಗನ್ ಫೇಲಿಯರ್ ಇದೆ, ಸೊ ಅವರು ರಿಪ್ಲೇಸ್ಮೆಂಟಲ್ಲಿ ಇರ್ತಾರೆ. ಡಯಾಲಿಸಿಸ್ ಈಸ್ ಎನ್ ಎಕ್ಸಲೆಂಟ್ ಟ್ರೀಟ್ಮೆಂಟ್ ಮೊಡಾಲಿಟಿ. ಆದರೆ ನಾರ್ಮಲ್ ಕಿಡ್ನೀಸ್ ದೇವ್ರು ಕೊಟ್ಟ ಕಿಡ್ನಿ ಥರ ಅಂತೂ ಅಲ್ಲ. ಸಮ್ ಮೆಡಿಕೇಶನ್ಸ್ ಎಲ್ಲ ಇನ್ನೂ ಕಂಟಿನ್ಯೂ ಇರಬೇಕಾಗತ್ತೆ. ಲೈಫ್ ಸ್ಟೈಲ್ ಚೇಂಜಸ್ ಸ್ವಲ್ಪ ಮೇಂಟೈನ್ ಮಾಡಬೇಕಾಗತ್ತೆ. ಫುಡ್, ಫ್ಲೂಯಿಡ್ ಇಂಟೇಕಲ್ಲಿ ಡಿಸಿಪ್ಲಿನ್ ಇರಬೇಕು. ಶುಗರ್ BP ಇನ್ನೂ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಮತ್ತು ಇನ್ನೊಂದಂದರೆ ಇನ್ಫೆಕ್ಷನ್ಸ್ ಆಲ್ಸೋ. ಡಯಾಲಿಸಿಸಲ್ಲಿರೋ ಪೇಷಂಟ್ ಅಥವಾ ಪ್ರೋಗ್ರೆಸ್ಡ್ ಅಡ್ವಾನ್ಸ್ ಕಿಡ್ನಿ ಫೇಲಿಯರ್ ಇರೋವರಲ್ಲಿ ಇನ್ಫೆಕ್ಷನ್ ರಿಸ್ಕ್ಸು ಜಾಸ್ತಿ ಇರ್ತದೆ. ಅಂಥವರಲ್ಲಿ ನಾವು ಜನರಲಿ ಒಂದು ಹೆಪಟೈಟಿಸ್ B ಅನ್ನೋ ವ್ಯಾಕ್ಸಿನೇಷನ್ ಮಾಡಿಸ್ತೀವಿ. ಬೇರೆ ವರ್ಷಕ್ಕೊಮ್ಮೆ ಫ್ಲೂ ವ್ಯಾಕ್ಸಿನ್, ಫ್ಲೂ ಸೀಸನ್ ಮುಂದೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಹೇಳ್ತೀವಿ, ಅದು ಕೊಡಬೇಕಾಗತ್ತೆ. ಇನ್ನು ಕೆಲವರಲ್ಲಿ ಡಿಪೆಂಡಿಂಗ್ ಆನ್ ದ ಏಜ್ ನ್ಯೂಮೋನಿಯಾದು ಪ್ರಿವೆನ್ಷನ್ ಮಾಡಲಿಕ್ಕೆ ಅಥವಾ ಇನ್ಸಿಡೆನ್ಸ್ ಕಡಿಮೆ ಮಾಡಲಿಕ್ಕೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಹೇಳ್ತೀವಿ. ಇದು ವ್ಯಾಕ್ಸಿನ್, ಇಂಥ ವ್ಯಾಕ್ಸಿನೇಷನ್ ಮಾಡಬೇಕಾಗತ್ತೆ. ಯಾಕಂದರೆ ಜನರಲೈಸ್ಡ್ ಇಮ್ಯುನಿಟಿನೂ ಕಡಿಮೆ ಆಗಿರೋಕ್ಕೆ ಚಾನ್ಸಸ್ ಇದೆ ಇಂಥ ಪೇಷಂಟ್ಸಲ್ಲಿ. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಕಿಡ್ನಿ ಸಮಸ್ಯೆ ಬಂದಾಗ ನೀವು ಬ್ಲಡ್ ಟೆಸ್ಟ್ ಅಥವಾ ಏನಾದರೂ ಬೇರೆ ಸ್ಕ್ಯಾನ್ಗಳೆಲ್ಲ ಮಾಡ್ತೀರಾ. ಅದು ಬಿಟ್ಟರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಜನರಲ್ ಆಗಿ, ಅಂದರೆ ಯಾವ ಬೇರೆ ಏನಾದರೂ ಟೆಸ್ಟ್ಗಳು ಇದೆಯಾ ಅಂತ ಹೇಳಿ? ನೋಡಿ, ಈಗ ಕಿಡ್ನಿ ಸಮಸ್ಯೆ ಇರೋರಲ್ಲಿ ಒಂದು ಕಿಡ್ನಿ ಎಷ್ಟು ಸಮಸ್ಯೆ ಇದೆ ಹೇಳುವಂಥದ್ದು, ಎಷ್ಟು ಸ್ಟೇಜಲ್ಲಿದೆ ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ, ಇದು ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗ್ತದೆ ನಮಗೆ. ಕ್ರಿಯಾಟಿನಿನ್ ನೋಡಿಕೊಂಡು GFR ಅಂತೀವಿ, ಎಷ್ಟನೇ ಸ್ಟೇಜಲ್ಲಿದೆ ಅಂತ. ಇನ್ನೊಂದು ಮೂತ್ರದಲ್ಲಿ ಅಬ್ನಾರ್ಮಾಲಿಟಿ ಇದೆಯಾ ನೋಡುವಂಥದ್ದು, ರಕ್ತ ಅಥವಾ ಪ್ರೋಟೀನ್ ಅಥವಾ ಅಬ್ನಾರ್ಮಲ್ ಬೇರೆ ಏನಾದರೂ ಕಂಟೆಂಟ್ಸ್ ಇದೆಯಾ ನೋಡುವಂಥದ್ದು. ಮೂಲ ಕಾರಣ ಏನಕ್ಕಾಗಿ ಕಿಡ್ನಿ ಫೇಲಿಯರ್ ಆಗ್ತಿದೆ ನೋಡ್ಬೇಕಾದ್ರೆ ಇನ್ನೊಂದು ವಿಧಾನ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಅದ್ರಲ್ಲಿ ಸ್ಟ್ರಕ್ಚರಲ್ ಏನಾದ್ರು ಅಬ್ನಾರ್ಮಾಲಿಟಿ ಇದ್ರೆ ಗೊತ್ತಾಗ್ತದೆ. ಇನ್ನೊಂದು ಟೆಸ್ಟ್ ಮೂಲ ಕಾರಣ ಗೊತ್ತಾಗಬೇಕಾದ್ರೆ ನಾವು ಮಾಡುವಂಥದ್ದಂದರೆ ಕಿಡ್ನಿ ಬಯಾಪ್ಸಿ ಅಂತೀವಿ. ಕಿಡ್ನಿ ಬಯಾಪ್ಸಿ ಅಂದರೆ ಕಿಡ್ನಿದು ಒಂದು ಸಣ್ಣ ಸೂಜಿ ಪರೀಕ್ಷೆ. ಜನರಲಿ ಇದು ಅಲ್ಟ್ರಾಸೌಂಡ್ ಗೈಡೆಡ್ ಮಾಡುವಂಥದ್ದು. ಅಲ್ಟ್ರಾಸೌಂಡ್ ಗೈಡೆಡ್ ಅಂದರೆ ಸ್ಕ್ಯಾನ್ ಮಾಡಿಕೊಂಡು ಇಮೇಜ್ ನೋಡಿಕೊಂಡು ಕಿಡ್ನಿ ಕೆಳಭಾಗದಿಂದ 2 ದಾರಿಯಷ್ಟು ಸಣ್ಣ ಸ್ಯಾಂಪಲ್ ತೆಗೆದು ಮೈಕ್ರೋಸ್ಕೋಪಲ್ಲಿ ನೋಡುವಂಥದ್ದು. ಅದರಲ್ಲಿ ಏನು ಮೂಲ ಕಾಯಿಲೆ ಆಗಿರಬಹುದು, ಅದರಿಂದಾಗಿ ಕಿಡ್ನಿ ಫೇಲಿಯರ್ ಆಗಿದೆ ಗೊತ್ತಾಗ್ತದೆ. ಫೇಲಿಯರ್ಗಿಂತ ಜಾಸ್ತಿ ಅರ್ಲಿ ಸ್ಟೇಜಸಲ್ಲಿ ಏನು ಸಮಸ್ಯೆ, ಯಾವ ಸಮಸ್ಯೆಯಿಂದಾಗಿ ಕಿಡ್ನಿ ಡ್ಯಾಮೇಜ್ ಆಗ್ತಿದೆ ಗೊತ್ತಾದರೆ ಅದರ ಕೋರ್ ಸಮಸ್ಯೆದು ಟ್ರೀಟ್ಮೆಂಟು ಮಾಡ್ಬೋದು. ನಾವು ಫೋಕಸ್ಡ್ ಡೈರೆಕ್ಟೆಡ್ ಥೆರಪಿನೂ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಹೆಚ್ಚಾಗಿ ನೀವು ಆಗಲೇ ಹೇಳಿದರೆ ಕೆಲವೊಂದು ಅಂದರೆ ಆಹಾರ ಸೇವನೆ ಮಾಡುವಂತಹ ಪದ್ಧತಿಗಳಲ್ಲಿ ಕೆಲವೊಂದಷ್ಟನ್ನು ಕಟ್ ಆಫ್ ಮಾಡಬೇಕು ಅಥವಾ ಸೇವನೆ ಮಾಡಬಾರ್ದು ಅಂತ ಹೇಳಿದ್ರೆ, ಯಾವುದೆಲ್ಲ ಆಹಾರದಲ್ಲಿ ಚೇಂಜಸ್ ಮಾಡಬೇಕು, ಯಾವುದೆಲ್ಲ ವ್ಯತ್ಯಾಸಗಳನ್ನು ಮಾಡಿಕೊಡ್ಬೇಕಾಗತ್ತೆ ಅಂತ ಹೇಳಿ? ನೋಡಿ, ಇದು ನಾವು ಇನ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅದರಲ್ಲಿ ಮಾತಾಡುವಂಥದ್ದು. ಕ್ರಾನಿಕ್ ಕಿಡ್ನಿ ಡಿಸೀಸ್, ಕಿಡ್ನಿ ಫೇಲಿಯರ್ ಯಾವುದೇ ಸ್ಟೇಜಲ್ಲಿ ಅಥವಾ ಕಿಡ್ನಿ ಡಿಸೀಸ್ ಇರೋವರಲ್ಲಿ ಸ್ಪೆಸಿಫಿಕ್ ಇಂಡಿವಿಜುವಲೈಸ್ ಡಯಟ್, ಎಲ್ಲರಿಗೂ ಒಂದೇ ಸಮಾನ ಡಯಟ್ ಹೇಳೋದು ಕಷ್ಟ. ಯಾಕಂದರೆ ಪ್ರತಿ ಪೇಷಂಟ್ ಅವರ ಡಯಟ್, ಅವರ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ನೋಡಿಕೊಂಡು ಅವ್ರಿಗೆ ಬೇರೆ ಏನೆಲ್ಲ ಸಮಸ್ಯೆ ಇದೆ ನೋಡಿಕೊಂಡು ಇಂಡಿವಿಜುವಲೈಸ್ ಆಗಿ ಡಯಟ್ ಪ್ಲ್ಯಾನ್ ಮಾಡುವಂಥದ್ದು. ಆದರೆ ಜನರಲ್ ಆಗಿ ಹೇಳಬೇಕಾದ್ರೆ ನಾನು ಆವಾಗ ಹೇಳಿದಾಗೆ ಉಪ್ಪು, ಸಾಲ್ಟ್ ಇಂಟೇಕ್ ಆದಷ್ಟು ಕಡಿಮೆ ಇರಬೇಕು. ಸೊ ದಿಸ್ ಶುಡ್ ಬಿ ಲೆಸ್ ದೆನ್ 1 ಟೀಸ್ಪೂನ್ ಫಾರ್ ದ ಎಂಟೈರ್ ಡೇ. Second is
ಆ್ಯನಿಮಲ್ ಪ್ರೋಟೀನ್ ಆದಷ್ಟು ರೆಸ್ಟ್ರಿಕ್ಟ್ ಮಾಡಬೇಕಾಗ್ತದೆ, ಎಸ್ಪೆಷಲಿ ರೆಡ್ ಮೀಟ್, ಆ್ಯನಿಮಲ್ ಪ್ರೋಟೀನ್ ರೆಸ್ಟ್ರಿಕ್ಷನ್. ಪ್ಲಾಂಟ್ ಪ್ರೋಟೀನ್ ಸ್ವಲ್ಪ ಜಾಸ್ತಿ ತಗೋಬಹುದು. ಪ್ರೋಟೀನ್ ಇಂಟೇಕ್ ಸಹ ಅರೌಂಡ್ 0.8 to 1 ಗ್ರಾಮ್ ಪರ್ kg ಬಾಡಿ ವೆಯ್ಟ್ ಅಂತ ಹೇಳ್ತೀವಿ. ಅದ್ರಲ್ಲಿ ಅಷ್ಟು ತೊಗೊಂಡ್ರೆ ಇಟ್ ವಿಲ್ ಬಿ ಇನಫ್ ಟು ಮೇಂಟೈನ್ ಬಾಡೀಸ್ ರಿಕ್ವೈರ್ಮೆಂಟ್ ವಿತ್ ನೋ ಹಾರ್ಮ್ ಟು ಕಿಡ್ನೀಸ್. ಇನ್ನೊಂದಂದರೆ ಯೂಶ್ವಲಿ ಪೊಟ್ಯಾಷಿಯಮ್ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ. ಅಡ್ವಾನ್ಸ್ ಕಿಡ್ನಿ ಸಮಸ್ಯೆ ಇರುವವರಲ್ಲಿ ಆದಷ್ಟು ಪೊಟ್ಯಾಷಿಯಮ್ ರಿಚ್ ಫುಡ್ಸ್, ಇದು ನಮ್ಮಲ್ಲಿ ಡೈಲಿ ಎಳ್ನೀರು ಕುಡಿಯುವಂಥದ್ದಾಗಲಿ ಅಥವಾ ಬಾಳೆಹಣ್ಣು ತಿನ್ನುವಂಥದ್ದು, ರಾಗಿ ಇಂಥ ಪದಾರ್ಥ ತಿನ್ನುವಂಥದ್ದು ಕಡಿಮೆ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ದ ಜನರಲ್ ಅಡ್ವೈಸ್ ನಾವು ಕೊಡುವಂಥದ್ದು. ಮತ್ತು ಸ್ಪೆಸಿಫಿಕ್ ಅಡ್ವೈಸ್ ಡಿಪೆಂಡಿಂಗ್ ಆನ್ ಮೂತ್ರ, ಒಂದು ವೇಳೆ ಮೂತ್ರ ಕಡಿಮೆ ಹೋಗೋದಿದ್ರೆ ಕೆಲವರಲ್ಲಿ ನೀರು ಫ್ಲೂಯಿಡ್ಸ್ ರೆಸ್ಟ್ರಿಕ್ಟು ಮಾಡಲಿಕ್ಕೆ ಹೇಳ್ತೀವಿ ನಾವು, ಬಟ್ ಅದು ಇಂಡಿವಿಜುವಲೈಸ್ಡ್ ಆನ್ ಪೇಷಂಟ್ಸ್. ಇದು ಬಿಟ್ಟು ಸಕ್ಕರೆ ಕಾಯಿಲೆ ಇರುವವರಲ್ಲಿ ಡಯಾಬಿಟಿಕ್ ಡಯಟ್ ಏನೆಲ್ಲ ಇದೆ ಅದು ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತೀವಿ ನಾವು. ಓಕೆ ಡಾಕ್ಟರ್, ಈಗ ಮೂತ್ರಪಿಂಡದ ಸಮಸ್ಯೆಗಳು ಇದ್ದಲ್ಲಿ ಬೇರೆ ನಮ್ಮ ದೇಹದ ಯಾವುದಾದ್ರೂ ಬೇರೆ ಭಾಗಕ್ಕೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆಯಾ ಅಂತ ಹೇಳಿ? ಅದೇ ನಾ ಹೇಳಿದಾಗೆ ಅದು ವ್ಯಾಕ್ಸಿನೇಷನ್ ಮಾಡಬೇಕಾಗ್ತದೆ, ಯಾಕಂದರೆ ಇಮ್ಯುನಿಟಿ ಕಡಿಮೆ ಇರ್ತದೆ ಎಸ್ಪೆಷಲಿ ಡಯಾಲಿಸಿಸ್ ಪೇಷಂಟ್ಸಲ್ಲಿ. ಸೊ ನಾನು ಹೇಳಿದಾಗೆ ಅದೆಲ್ಲ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸ್ಬೇಕಾಗತ್ತೆ. ಓಕೆ ಡಾಕ್ಟರ್, ನೀವು ಆಗಲೇ ಹೇಳಿದರೆ ಕೆಲವೊಂದಷ್ಟನ್ನು ಕಟ್ ಆಫ್ ಮಾಡಬೇಕು ಅಂತ ಹೇಳಿದರೆ ಎಳನೀರು ಅದನ್ನೆಲ್ಲ ಬಿಡಲೇಬೇಕು ಅಂತ. ಈ ಎಳ್ನೀರು ಯಾವ ರೀತಿಯಾಗಿ ಹಾನಿಕಾರಕ ಅಲ್ಲ, ಅದರಲ್ಲಿ ಪೊಟ್ಯಾಷಿಯಮ್ ರಿಚ್ ಅದು. ಕಿಡ್ನಿ ಸಮಸ್ಯೆ ಇರೋರಲ್ಲಿ ನಮ್ಮ ಅಂಗದಲ್ಲಿರೋ ಪೊಟ್ಯಾಷಿಯಮ್ ಅನ್ನು ಬಾಡಿ ಅಷ್ಟು ಎಫಿಷಿಯೆಂಟ್ ಆಗಿ ಹೊರಗಾಕಲ್ಲ. ಸೊ ಬಾಡಿಯಲ್ಲಿ ರಕ್ತದಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಅಕ್ಯುಮುಲೇಟ್ ಆದಾಗ ಹಾರ್ಟಿಗೆ ಸಮಸ್ಯೆ ಆಗುವಂಥ ಚಾನ್ಸಸ್ ಜಾಸ್ತಿ. ಆ ಕಾರಣವಾಗಿ ಕಿಡ್ನಿ ಸಮಸ್ಯೆ ಇರೋರಲ್ಲಿ, ಎಸ್ಪೆಷಲಿ ಅಡ್ವಾನ್ಸ್ಡ್ ಕಿಡ್ನಿ ಸಮಸ್ಯೆ ಇರೋರಲ್ಲಿ ಪೊಟ್ಯಾಷಿಯಮ್ ರಿಚ್ ಫ್ಲೂಯಿಡ್ಸನ್ನು ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಹೇಳ್ತೀವಿ. ಅದು ಎಳ್ನೀರು ಆ ಕಾರಣಕ್ಕಾಗಿ, ಪೊಟ್ಯಾಷಿಯಮ್ ರಿಚ್ ಇರೋ ಕಾರಣ. ಬಾಳೆಹಣ್ಣು, ಎಳ್ನೀರು, ರಾಗಿ ಅಥವಾ ಈ ORS ಪ್ಯಾಕೆಟ್ಗಳು, ಪೌಡರ್ಗಳೆಲ್ಲ. ಓಕೆ ಡಾಕ್ಟರ್, ಈಗ ಡಯಾಲಿಸಿಸ್ ಅಂದ ತಕ್ಷಣ ಕೆಲವರಿಗೊಂದು ಭಯ ಇರುತ್ತೆ, ಇದು ನೋವಾಗ್ತದಾ ಡಯಾಲಿಸಿಸ್ ಮಾಡೋದ್ರಲ್ಲಿ, ಕೆಲವರು ಅದಕ್ಕೋಸ್ಕರ ಹಿಂಜರಿತಾರೆ. ಸೊ ಇದ್ರ ಬಗ್ಗೆ ನೀವು ಸಜೆಸ್ಟ್ ಮಾಡೋದಿದ್ರೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ನೋಡಿ, ಡಯಾಲಿಸಿಸಲ್ಲೂ ನಾನು ಹೇಳಿದಾಗೆ 2 ವಿಧಾನ, ಒಂದು ಹಿಮೋಡಯಾಲಿಸಿಸ್, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಹೇಳ್ತೀವಿ. ಕಾಮನ್ ಆಗಿ ನಾವು ನೋಡುವಂಥದ್ದು ಹಿಮೋಡಯಾಲಿಸಿಸ್, ಪೇಷಂಟ್ಸ್ ಆಪ್ಟ್ ಮಾಡುವಂಥದ್ದು. ಹಿಮೋಡಯಾಲಿಸಿಸಲ್ಲೂ ತುಂಬ ಸಮಯದಿಂದ ಕಿಡ್ನಿ ಸಮಸ್ಯೆ ಇರುವವರು ಅಥವಾ ತುಂಬ ಸಮಯದಿಂದ ಅಡ್ವಾನ್ಸ್ ಕಿಡ್ನಿ ಫೇಲಿಯರ್ ಇರೋರಲ್ಲಿ ವಿ ಅಡ್ವೈಸ್ AV ಫಿಸ್ಟುಲಾ ಅಂತ, ಆರ್ಟೀರಿಯೋವೀನಸ್ ಫಿಸ್ಟುಲಾ ಅಂತ ಹೇಳ್ತೀವಿ. ಇದು ಕೈಯಲ್ಲಿ ಸಣ್ಣ 2 ರಕ್ತನಾಳಗಳನ್ನು ಜೋಡಿಸಿ ಇಡುವಂಥದ್ದು. ಅದು ಜೋಡಿಸಿಟ್ಟು ಬೈ 1 to 1.5 months ಅದರಲ್ಲಿ ಡಯಾಲಿಸಿಸ್ ಶುರು ಮಾಡ್ಬೋದು. ಇಂಥವರಲ್ಲಿ ಪೇಯ್ನ್ ಎಲ್ಲ ಮಿನಿಮಲ್ ಇರ್ತದೆ. ಆ್ಯಂಡ್ ಅದು ಸ್ಕಿನ್ ಅಂಡರೇ 2 ರಕ್ತನಾಳ ದೊಡ್ಡದಾಗಿರೋ ಕಾರಣ ಅದಕ್ಕೆ ಸೂಜಿ ಹಾಕಿ ಡಯಾಲಿಸಿಸ್ ಮಾಡುವಂಥದ್ದು. ಜನರಲಿ ತುಂಬ ಪೇಯ್ನ್ ಏನು ಇರಲ್ಲ. ಅಕ್ಯೂಟ್ ಕಿಡ್ನಿ ಇಂಜುರಿ, ಎಮರ್ಜೆನ್ಸಿ ಡಯಾಲಿಸಿಸ್ ಬೇಕಾದವರಲ್ಲೂ ಕತ್ತಿನ ಹತ್ರ ಅಥವಾ ತೊಡೆ ಹತ್ರ ಕ್ಯಾಥೆಟರ್ ಪೈಪ್ಸ್ ಹಾಕಿ ಡಯಾಲಿಸಿಸ್ ಮಾಡುವಂಥದ್ದು. ಅದು ಜನರಲಿ ಅದು ಹಾಕುವಾಗ ಅಂಡರ್ ಎನೆಸ್ಥಿಸಿಯಾ ಹಾಕುವಂಥದ್ದು. ಅದರಲ್ಲೂ ವಿ ಡು ನಾಟ್ ಎಕ್ಸ್ಪೆಕ್ಟ್ ಸಿವಿಯರ್ ಪೇಯ್ನ್. ಆ್ಯಂಡ್ ಡಯಾಲಿಸಿಸ್ ದ ಪ್ರೊಸೀಜರ್ ಇಟ್ ಸೆಲ್ಫ್ ಪೇಯ್ನ್ ಏನು ಇರಲ್ಲ. ಅದು ಮೆಷಿನಲ್ಲಿ ರಕ್ತ ಸಂಚಾರ, ಬ್ಲಡ್ ಫ್ಲೋ ಆಗಿ ಕ್ಲೀನ್ ಆಗಿ ವಾಪಸ್ ಬರುವಂಥದ್ದು. ಡ್ಯೂರಿಂಗ್ ದ ಪ್ರೊಸೀಜರ್ ಪೇಯ್ನ್ ಇರಲ್ಲ. ಓಕೆ ಡಾಕ್ಟರ್, ಈಗ ಒಂದು ಮೂತ್ರಪಿಂಡದ ಸಮಸ್ಯೆಗಳು ಅಂತ ಹೇಳಿದ ಮೇಲೆ ಎಲ್ಲ ಏಜ್ ಗ್ರೂಪ್ ಅವರಿಗೂ ಕೂಡ ಕಂಡು ಬರುತ್ತೆ. ಆ್ಯಂಡ್ ಹುಟ್ಟಿದ ತಕ್ಷಣವೇ ಮಕ್ಕಳಿಗೆ ಏನಾದರೂ ಬರೋ ಚಾನ್ಸಸ್ ಇದೆಯಾ ಈ ಮೂತ್ರಪಿಂಡದ ಸಮಸ್ಯೆಗಳು ಅಂತ ಹೇಳಿ? ಬರ್ಬೋದು. ನೋಡಿ, ಯೂಶ್ವಲಿ ಆ ಹುಟ್ಟಿದ ನಂತರ ಅಥವಾ 1 ವರ್ಷದ ಒಳಗೆ ಬರುವಂಥದ್ದು ಸಹಜವಾಗಿ ಕಂಜನೈಟಲ್ ಎಬ್ನಾರ್ಮ್ಯಾಲಿಟೀಸ್ ಇರ್ತದೆ. ಒಂದು ಜೆನೆಟಿಕ್ ಎಬ್ನಾರ್ಮ್ಯಾಲಿಟೀಸ್ ಅಥವಾ ಕಂಜನೈಟಲ್ ಹುಟ್ಟುವಾಗಿರೋ ಎಬ್ನಾರ್ಮ್ಯಾಲಿಟೀಸಿಂದ ಕಿಡ್ನಿ ಸಮಸ್ಯೆ ಕಂಡು ಬರ್ಬೋದು. ಓಕೆ ಡಾಕ್ಟರ್, ಈಗ ಹುಟ್ಟುವಾಗಲೇ ಏನಾದರೂ ಕಿಡ್ನಿ ಸಮಸ್ಯೆ ಇದ್ದಲ್ಲಿ ಆ ಮಗುವಿನ ಆರೈಕೆ ಹೇಗಿರಬೇಕು ಅಂತ ಹೇಳಿ? ಆಗ ಏನು ಕಾರಣದಿಂದಾಗಿ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಕೆಲವರಲ್ಲಿ ಸ್ಟ್ರಕ್ಚರಲ್ ಎಬ್ನಾರ್ಮ್ಯಾಲಿಟೀಸ್ ಇರ್ತದೆ. ಮೂತ್ರಪಿಂಡ ಅಥವಾ ಮೂತ್ರ ಕೋಶಕ್ಕೆ ಬರೋ ಪೈಪ್ ಯುರೇಟಸ್ ಹೇಳ್ತೀವಿ, ಇದರಲ್ಲಿ ಎಬ್ನಾರ್ಮ್ಯಾಲಿಟಿ ಇರೋದು. ಅಥವಾ ಯೂರಿನ್ ರಿಫ್ಲಕ್ಸ್ ಅಂತ ಹೇಳ್ತೀವಿ, ಯೂರಿನ್ ಫ್ಲೋ ಡೈರೆಕ್ಷನ್ ಕೆಲವೊಮ್ಮೆ ಎಬ್ನಾರ್ಮಲ್ ಇರುವಂಥದ್ದು. ಇಂಥದಕ್ಕೆ ಕೆಲವು ಸರ್ಜಿಕಲ್ ಪ್ರೊಸೀಜರ್ಸ್ ಇರ್ತವೆ ಟು ಕರೆಕ್ಟ್ ಇಟ್. ಸೊ ದಟ್ ಡಿಪೆಂಡ್ಸ್ ಆನ್ ದ ಅಂಡರ್ಲೈನ್ ಕಂಡೀಷನ್. ಓಕೆ ಡಾಕ್ಟರ್, ಈಗ ನಾವು ಮೂತ್ರಪಿಂಡದ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಟಾಪಿಕ್ಸನ್ನು ಕವರ್ ಮಾಡ್ಕೊಂಡು ಬಂದ್ವಿ. ಸೊ ನೀವು ಜನರಿಗೆ ಏನಾದರೂ ಸಜೆಸ್ಟ್ ಮಾಡೋದಿದ್ರೆ ಈ ಮೂತ್ರಪಿಂಡದ ಸಮಸ್ಯೆಗಳು ದೈನಂದಿನ ಲೈಫ್ ಸ್ಟೈಲಲ್ಲಿ ತುಂಬ ಕಡಿಮೆ ಮಾಡಬೇಕು ಅಥವಾ ಮುನ್ನೆಚ್ಚರಿಕೆ ವಹಿಸ್ಕೊಳ್ಬೇಕು ಅಂತ ಹೇಳಿದರೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? BP ಶುಗರ್ ಇದ್ದವರಲ್ಲಿ ರಕ್ತದೊತ್ತಡ ಕಂಟ್ರೋಲ್ ಇರಬೇಕು. ಬರೀ ಟ್ಯಾಬ್ಲೆಟ್ ತಗೊಳ್ಳೋದಲ್ಲ, ನಿಮ್ಮ ಡಾಕ್ಟರ್ ಹತ್ರ ಫಾಲೋ ಅಪ್ ಮಾಡಿಕೊಂಡು BP ಕಂಟ್ರೋಲ್ ಇದೆ ಅಂತ ನೋಡ್ಕೊಳ್ಳುವಂಥದ್ದು. ಇದು ಸಕ್ಕರೆ ಕಾಯಿಲೆಯಲ್ಲೂ ಅದಕ್ಕೆ ಎಸ್ಪೆಷಲಿ ಅರ್ಲಿ ಸ್ಟೇಜಸಲ್ಲಿ ಫಸ್ಟಿಗೆ ಗೊತ್ತಾದಾಗ ತುಂಬ ಜನರು ನೆಗ್ಲೆಕ್ಟ್ ಮಾಡ್ತಾರೆ. ಹಲವು ವರ್ಷ ಡಯಟ್ ಅಂತ ಹೇಳಿ ಬಟ್ ಕಂಟ್ರೋಲ್ ಇರಲ್ಲ. ಕಂಟ್ರೋಲ್ ತರೋದು ಇಂಪಾರ್ಟೆಂಟ್. ಡಯಟ್ ಆಗಲಿ ಮೆಡಿಕೇಷನ್ ಆಗಲಿ ಕಂಟ್ರೋಲ್ ಬರುವಂಥದ್ದು ಇಂಪಾರ್ಟೆಂಟ್ ಎಂಡ್ ರಿಸಲ್ಟ್. ಸೊ ಶುಗರು ಹಾಗೆ ಫಸ್ಟ್ ಬಂದಾಗದಿಂದನೂ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮುಂದೆ ಹೋಗಿ ಸಮಸ್ಯೆಗಳು ಕಡಿಮೆ ಬರ್ತವೆ. ಇದು ಬಿಟ್ಟು ಸೆಲ್ಫ್ ಮೆಡಿಕೇಷನ್,
ಡಾಕ್ಟರ್ದು ಅಭಿಪ್ರಾಯ ಇಲ್ಲದೆ ಮೆಡಿಕೇಷನ್ ತೊಗೊಳ್ಳುವಂಥದ್ದು, ಎಸ್ಪೆಷಲಿ ಪೇಯ್ನ್ ಕಿಲ್ಲರ್ಸ್, ಆ್ಯಂಟಿಬಯೋಟಿಕ್ಸ್, ಲಾಂಗ್ ಟರ್ಮ್ ಮೆಡಿಕೇಷನ್ ತೊಗೊಳ್ಳುವಂಥದ್ದು ಅವಾಯ್ಡ್ ಮಾಡಬೇಕು. ಎರಡನೇದು ಲೈಫ್ ಸ್ಟೈಲ್. ನಾನು ಹೇಳಿದಾಗೆ ವಾರಕ್ಕೆ ಸುಮಾರು 2.5 ಗಂಟೆ ಎಕ್ಸಸೈಸ್, ಲೋ ಸಾಲ್ಟ್, ಉಪ್ಪು, ಪ್ರಾಸೆಸ್ಡ್ ಫುಡ್, ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು. ಬಾಯಾರಿಕೆದಷ್ಟು ನೀರು ಕುಡಿದು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದರೆ ಮೋಸ್ಟ್ ಆಫ್ ದಿ ಇಶ್ಯೂಸ್ ಕ್ಯಾನ್ ಬಿ ಕಂಟ್ರೋಲ್ಡ್. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಮೂತ್ರಪಿಂಡದ ಸಮಸ್ಯೆಗಳ ವಿಚಾರದ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದೀರಾ. ನೀವು ಕೊಟ್ಟಂಥ ಮಾಹಿತಿ ತುಂಬ ಜನರಿಗೆ ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದ. ಓಕೆ ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ಆರೋಗ್ಯ ಒಂದು ವಿಶೇಷ ಕಾರ್ಯಕ್ರಮ. ಈ ಒಂದು ಸಂಚಿಕೆಯಲ್ಲಿ ಮೂತ್ರಪಿಂಡ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಸೊ ನಿಮಗೂ ಕೂಡ ಈ ಒಂದು ಮಾಹಿತಿ ಉಪಯೋಗ ಆಗಿದೆ ಅಂತ ಭಾವಿಸಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ. A happy tomorrow begins with a healthy today. AJ Hospital, Mangalore, bringing quality comprehensive healthcare to our patrons under one roof. With 24/7 services of emergency care, laboratory services and radiology department, we are constant partners in your healthcare journey. As medical and surgical leaders, we undertake a wide variety of treatment from trauma care, rehabilitation to cosmetic surgeries, from cancer care to cardiovascular care, and from nephrology to gastroenterology. Modern diagnostic technology like PET-CT enable the early treatment of cancer, heart, kidney and brain diseases, while state-of-the-art treatment technology like robotic surgery is critical in delivering precision and high standards of healthcare. AJ Hospital, Mangalore, your trusted healthcare partner, always.